ನಮ್ಮ ಆಧ್ಯಾತ್ಮಿಕ ಚಿಂತಕರಾಗಿ ಶಶಿಕಲಾ ಮೇಡಮ್ ಅವರು ಬಂದಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತ ಸುಸ್ವಾಗತ. ಓಕೆ ಮ್ಯಾಮ್. ಈ ದಿನದ ಧ್ಯಾನ ನಿಮ್ಗೆ ತುಂಬಾ ಅದ್ಭುತವಾಗಿದೆ ಅಂತ ನಾನ್ ಭಾವಿಸ್ತೇನೆ. ಎಲ್ಲ ಮಕ್ಳು ಹೇಗಿತ್ತು ಧ್ಯಾನ? ತುಂಬಾ ಚೆನ್ನಾಗಿತ್ತು ಮ್ಯಾಮ್. ಓಕೆ ಓಕೆ ಓಕೆ, ಥ್ಯಾಂಕ್ ಯು ಚಿಲ್ಡ್ರನ್ಸ್. ಎಲ್ಲ ಇಷ್ಟು ಧ್ಯಾನದಲ್ಲಿ ಆಳವಾಗಿ ಕೂತು ಧ್ಯಾನ ಮಾಡಿರೋದಕ್ಕೆ ಎಲ್ಲ ಧನ್ಯವಾದಗಳು, ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್, ಕಂಟಿನ್ಯೂ ಮಾಡಿ ಮೇಡಮ್. ಓಕೆ. ಮೊದಲನೇದಾಗಿ ಬ್ರಹ್ಮಶ್ರೀ ಸುಭಾಷ್ ಪತ್ರಿಜಿ ಗುರುಗಳಕ್ಕೆ ನನ್ನ ನಮಸ್ಕಾರಗಳು. ಸ್ವರ್ಣಮಾಲಾ ಅಮ್ಮನವರಿಗೆ ನನ್ನ ನಮಸ್ಕಾರಗಳು. ತಟವರ್ತಿ ರಾಘವರಾವ್ ಸರ್, ರಾಜಲಕ್ಷ್ಮಿ ಮೇಡಮ್ ಅವರಿಗೆ ನನ್ನ ನಮಸ್ಕಾರಗಳು. ನನ್ನ ಹೆಸರು ಶಶಿಕಲಾ, ನಾನು ಬೆಂಗಳೂರಿಂದ ಮಾತಾಡ್ತಾ ಇದ್ದೀನಿ. ನಾನು ಇವಾಗ ಮಕ್ಕಳಿಗೆ ಧ್ಯಾನ ಹೇಗೆ ಅಭ್ಯಾಸ ಮಾಡಿಸ್ಬೇಕು, ಮಕ್ಕಳು ಧ್ಯಾನ ಮಾಡಿದ್ರೆ ಏನು ಅವ್ರಿಗೆ ಒಳ್ಳೇದಾಗುತ್ತೆ, ವಯಸ್ಸು ಮಕ್ಕಳು ಈ ಧ್ಯಾನಕ್ಕೂ ಸ್ಟಾರ್ಟ್ ಮಾಡ್ಬೇಕು, ಧ್ಯಾನ ಅನ್ನೋದು ಯಾವ ವಯಸ್ಸದಿಂದ ನಾವು ಸ್ಟಾರ್ಟ್ ಮಾಡ್ಬೇಕು ಅನ್ನೋದರನ್ನೇ ನಾನು ವಿವರಣ ಕೊಡ್ತೀನಿ. ಇವಾಗ ಆಂಜನೇಯ ಸ್ವಾಮಿ ಅವರು 2ನೇ ವರ್ಷದಿಂದನೇ ಧ್ಯಾನ ಮಾಡಿದ್ದಾರೆ. ಶ್ರೀರಾಮಚಂದ್ರ ಮೂರ್ತಿ 5ನೇ ವರ್ಷದಿಂದ, ಶ್ರೀಕೃಷ್ಣ ಅವರು 6ನೇ ವರ್ಷದಿಂದ, ಈ ತರ ಅವರು ಚಿಕ್ಕ ವಯಸ್ಸಿಂದನೇ ಅವರೆಲ್ಲ ಧ್ಯಾನ ಮಾಡಿದ್ದಾರೆ. ಅದಕ್ಕೆ ಅವರೆಲ್ಲ ಯೋಗಿಗಳಾಗಿದ್ದಾರೆ. ನಮ್ಮ ಪತ್ರಿಜಿ ಗುರುಗಳು 8ನೇ ವರ್ಷಕ್ಕೆ ಅವರು ಮೈ ಎಕ್ಸ್ಪೆರಿಮೆಂಟ್ಸ್ ವಿತ್ ಟ್ರೂತ್ ಅಂತ ಮಹಾತ್ಮ ಗಾಂಧಿ ಬರೆದಿರೋ ಬುಕ್ ಅನ್ನು ಓದಿದರಂತೆ. ಆ ತರ ಚಿಕ್ಕ ವಯಸ್ಸಿಂದನೇ ನಾವು ಇದೆಲ್ಲ ಓದ್ಬೇಕು, ಈ ಧ್ಯಾನ ಮಾಡ್ಬೇಕು. ಅವಾಗ್ಲೇ ನಾವು ಇನ್ನು ಇಂಪ್ರೂವ್ಮೆಂಟ್ ಆಗುತ್ತೆ. ಧ್ಯಾನ ಅನ್ನೋದು ಏನೋ ಅಂದ್ರೆ ಮುದ್ಕೆ ಆಗವರು ಮಾಡೋದು ಅಂತ ತುಂಬಾ ಜನ ಅನ್ಕೊಂತಾರೆ. ಅದೆಲ್ಲ ತಪ್ಪು. ಧ್ಯಾನ ಅನ್ನೋದು 3 years 4 years ಇಂದಾನೇ ನಾವು ಸ್ಟಾರ್ಟ್ ಮಾಡ್ಬೇಕು. ಅವಾಗ್ಲೇ ನಾವು ಅಂದ್ರೆ ಆ ವಯಸ್ಸದಿಂದ ಮಾಡ್ತಾ ಇದ್ರೇನೆ ನಾವು ಓದ್ಕೊಳ್ಳೋಕೆ ಚೆನ್ನಾಗಿರುತ್ತೆ. ನೀವು ಓದಿರೋದೆಲ್ಲ ಮೆಮರಿ ಪವರು ಇಂಪ್ರೂವ್ ಆಗುತ್ತೆ, ಏಕಾಗ್ರತೆ ಹೆಚ್ಚು ಆಗುತ್ತೆ. ನೀವು ಚೆನ್ನಾಗಿ ಓದ್ಕೊಂತೀರಾ, ಚೆನ್ನಾಗಿ ಮಾರ್ಕ್ಸ್ ತೆಗಿತೀರಾ, ಒಳ್ಳೆ ಕ್ಲಾಸಲ್ಲಿ ಫಸ್ಟ್ ಬರ್ತೀರಾ. ಇದೆಲ್ಲ ನೀವು ಮಕ್ಕಳು ಚಿಕ್ಕ ವಯಸ್ಸಿಂದನೇ ಈ ಧ್ಯಾನಕ್ಕೆ ಬಂದ್ರೆ ಎಲ್ಲದಕ್ಕೂ ಒಳ್ಳೇದೆ. ಇಲ್ಲ ನನ್ಗೇನು ಬೇಡ, ನಾನಿನ್ನು ಈ ಚಿಕ್ಕ ವಯಸ್ಸಲ್ಲಿ ಆಟ ಆಡ್ಕೋಬೇಕು, ನಾನು ಈ ಧ್ಯಾನ ಅನ್ನೋದು ನನ್ಗೆ ಬೇಡ ಅಂತ ಯಾರು ಅನ್ಕೋಬಾರ್ದು. ಏನಕ್ಕೆ ಅಂದ್ರೆ ಮಕ್ಕಳಾಗೆ ಅವ್ರಿಗೆ ಏನೂ ಇರಲ್ಲ. ಅಂದ್ರೆ ನಮ್ಮ ಮೈಂಡಲ್ಲಿ ತುಂಬಾ ಇರುತ್ತವೆ. ಅಂದ್ರೆ ಏನೇನೋ ಸಂಸಾರ ವಿಷಯಗಳು, ಅದು ಇದು. ಇಷ್ಟು ವಯಸ್ಸದಿಂದ ನಾವು ಈ ಜೀವನದಲ್ಲಿ ನಾನು ಏನೇನು ಕಷ್ಟ ಅನುಭವಿಸಿದನೋ, ನಾನು ಏನೇನು ಅನುಭವಿಸಿದನೋ ಅದೆಲ್ಲಾನು ನಮ್ಮ ಮೈಂಡಲ್ಲಿ ಆಲ್ರೆಡಿ ತುಂಬಿಸ್ಕೊಂಡಿರುತ್ತವೆ. ಅದಕ್ಕೋಸ್ಕರ ನಾವು ಧ್ಯಾನ ಕೂತ್ಕೊಂಡ್ರೆ ನಮಗೂ ಬೇಗ ಧ್ಯಾನ ಸ್ಥಿತಿ ಬರಲ್ಲ. ಆದ್ರೆ ಮಕ್ಕಳು ಕೂತ್ಕೊಂಡ್ರೆ 5 ನಿಮಿಷಕ್ಕೆ ಧ್ಯಾನ ಸ್ಥಿತಿಗೆ ಹೋಗ್ತಾರೆ. ಏನಕ್ಕೆ ಅಂದ್ರೆ ಅವ್ರ ಮೈಂಡಲ್ಲಿ ಯಾವುದು ಇರಲ್ಲ. ಅಂದ್ರೆ ಅವ್ರ ಮೈಂಡ್ ಪ್ಯೂರ್ ಆಗಿರುತ್ತೆ. ಸೊ ನಮ್ಮ ಕ್ರಿಸ್ಟಲ್ ಯಾವ ತರ ಪ್ಯೂರ್ ಇರುತ್ತೋ ಆ ತರ ಪ್ಯೂರ್ ಇರುತ್ತೆ ಮಕ್ಳ ಮೈಂಡು. ಸೊ ಅದಕ್ಕೆ ಮಕ್ಕಳು ಚಿಕ್ಕ ವಯಸ್ಸಿಂದನೇ ಧ್ಯಾನ ಕೂತ್ಕೋಬೇಕು. ಅವಾಗ್ಲೇ ಅವರು ಯಾವ್ದಾದ್ರು ಸಾಧಿಸಕ್ಕೆ ಒಂದು ಮಾರ್ಗ ಆಗುತ್ತೆ. ಆಮೇಲೆ ಪತ್ರಿ ಸರ್ ಏನಂತ ಹೇಳ್ತಾರೆ, ಈ ಧ್ಯಾನ ಮಾಡಿದರೆ ನಮಗೂ ಫಸ್ಟ್ ಧ್ಯಾನ ಕೂತ್ಕೊಂಡ್ರೆ ನಮ್ಮ ಬಾಡಿ ಯಾವ ತರ ಇರುತ್ತೆ, ಒಂದು ಈ ತರ ಕೈಯಲ್ಲಿ ಕೈ ಇಟ್ಕೊಂಡು ಕಾಲಲ್ಲಿ ಕಾಲು ಕ್ರಾಸ್ ಮಾಡ್ಕೊಂಡು ಕಣ್ಣು ಮುಚ್ಕೊಂಡು ಬಾಯಿ ಮುಚ್ಕೊಂಡು ಕೂತ್ಕೊಂಡ್ರೆ ನಮ್ಗೂ ಆಲೋಚನೆಗಳು ಬರುತ್ತವಲ್ಲ. ಆ ಆಲೋಚನೆಗಳನ್ನ ಒಂದೊಂದೇ ಕಟ್ ಮಾಡ್ತಾ ನಾವು ತಿರ್ಗಾ ಈ ಶ್ವಾಸದ ಮೇಲೆನೆ ನಾವು ತಗೊಳ್ತಾ ಬರ್ತಾ ಇರ್ತೀವಿ. ಅವಾಗ ಏನಾಗುತ್ತೆ, ನಾವು ಒಳಗಡೆ ಒಂದು ಮನಸ್ಸಿರುತ್ತೆ. ಆ ಮನಸ್ಸು ಆಲೋಚನೆಗಳನ್ನೇ ಒಂದೊಂದೇ ಮನಸ್ಸು ಆಲೋಚನೆಗಳನ್ನ ತರ್ತಾ ಇರುತ್ತೆ. ನಾವು ಅದನ್ನ ಕಟ್ ಮಾಡ್ತಾ ತಿರ್ಗಾ ಉಸಿರಾಟದ ಮೇಲೆ ಗಮನ ಇಡ್ತಾ ಇರ್ತೀವಿ. ಮಾಡೋ ಇದರಲ್ಲಿ ನಾವು ಫೈಟಿಂಗ್ ಮಾಡ್ತಾ ಇರ್ತೀವಿ. ಅದರಲ್ಲಿ ನಾವು ಈ ಮನಸ್ಸನ್ನು ಸೋಲಿಸ್ಬೇಕು, ನಾವು ಗೆದ್ದಬೇಕು ಅಂದ್ರೆ ನಾವು ಆಲೋಚನೆಗಳನ್ನೆಲ್ಲ ಕಟ್ ಮಾಡಿ ತಿರ್ಗಾ ನಾವನ್ನ ಉಸಿರಾಟದ ಮೇಲೆನೆ ಗಮನ ತರಬೇಕು. ಅವಾಗೆ ನಮಗೂ ಧ್ಯಾನ ಸ್ಥಿತಿ ಬರೋಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂದ್ರೆ ಆಗಲ್ಲ. ನಾವೇನೋ ಇಲ್ಲಿ ಕೂತ್ಕೊಂಡು ನಾವು ಸ್ಕೂಲಲ್ಲಿ ಏನೋ ನಿಮ್ ಫ್ರೆಂಡ್ಸ್ ಹತ್ರ ನೀವು ಜಗಳ ಮಾಡಿರೋದು, ನೀವು ಆಟಾಡೋ ಟೈಮಲ್ಲಿ ನೀವೇನೋ ಫ್ರೆಂಡ್ಸ್ ಹತ್ರ ಮಾತಾಡ್ಕೊಂಡಿರೋದು, ಅದೆಲ್ಲ ನೀವು ಇಲ್ಲಿ ಕೂತ್ಕೊಂಡು ಧ್ಯಾನ ಮಾಡೋ ಟೈಮಲ್ಲಿ ನೆನಪು ಮಾಡ್ಕೊಂಡು ಅದೆಲ್ಲ ಆಲೋಚನೆಗಳು ತರ್ತಾ ಕೂತಿದ್ರೆ ಪ್ರಯೋಜನ ಇರಲ್ಲ. ನೀವು ಇಲ್ಲಿ ಕೂತ್ಕೊಂಡ್ಮೇಲೆ ಅದೆಲ್ಲಾನು ಕಟ್ ಮಾಡ್ತಾ ತಿರ್ಗಾ ಶ್ವಾಸದ ಮೇಲೆ ಗಮನ ಇಡಬೇಕು. ನೀವು ಮಕ್ಕಳಾಗಿ ಇದೆಲ್ಲ ಚೆನ್ನಾಗಿ ತಿಳ್ಕೋಬೇಕು. ಅಂದ್ರೆ ಒಂದು ನಿಮ್ಮ ಶರೀರ ಫುಲ್ಲು ವೆಯ್ಟ್ಲೆಸ್ ಆಗುತ್ತೆ. ಧ್ಯಾನ ಕೂತ್ಕೊಂಡ್ಮೇಲೆ ನಿಮ್ಗೆ ಬರೋ ಫಸ್ಟ್ ಅನುಭವ ಏನು ಅಂದ್ರೆ
ಬಾಡಿ ಎಲ್ಲ ಫುಲ್ ಲೈಟ್ ವೆಯ್ಟ್ ಆಗಿರುತ್ತೆ, ಅಂದ್ರೆ ನಾವೇನು ವೆಯ್ಟೇ ಇಲ್ಲ ಅಂತ ಅನ್ಸುತ್ತೆ. ಅದಾದ್ಮೇಲೆ ಹಂಗೆ ಮಾಡ್ತಾ ಮಾಡ್ತಾ ನೀವು ಹೋದ್ರೆ ಸೆಕೆಂಡ್ ಅನುಭವ ಏನಂತ ಬರುತ್ತೆ ಅಂದ್ರೆ, ನಿಮ್ ತಲೆ ಮೇಲೆ ಒಂದು ಕಳ್ಳು ಇಟ್ಟಿದೀವಿ, ಓ ಅಷ್ಟೊಂದು ವೆಯ್ಟ್ ಭಾರ ನಾನು ಎತ್ಕೊಂಡಿದ್ದೀನಿ ಅಂತ ಅನ್ಸುತ್ತೆ. ಆವಾಗ ಅದು 2ನೇ ಅನುಭವ ಬಂದಿದೆ ಅಂತ ನಿಮ್ಗೆ ಗೊತ್ತಾಗ್ಬೇಕು. ಹಂಗೆ ಅನುಭವ ಮಾಡ್ತಾ ಮಾಡ್ತಾ ಹಂಗೆ ನೀವು ಇನ್ನೂ ಧ್ಯಾನ ಮಾಡ್ತಾ ಮಾಡ್ತಾ ಹೋದ್ರೆ 3ನೇ ಅನುಭವ ಏನ್ ಬರುತ್ತೆ ಅಂದ್ರೆ, ನಿಮ್ಮ ಫೋರ್ ಹೆಡ್ ಅಲ್ಲಿ ಇಲ್ಲಿ ತುಂಬಾ ಕಲರ್ಸ್ ಅಂದ್ರೆ ವಿಬ್ಜಿಆರ್ ಅಲ್ಲಿ ಏನೇನ್ ಕಲರ್ಸ್ ಇರುತ್ತವೋ, ವೈಲೆಟ್, ರೆಡ್, ಯೆಲ್ಲೋ, ಬ್ಲಾಕ್, ಬ್ಲೂನು, ಪರ್ಪಲ್, ಆ ತರ ಎಷ್ಟು ಕಲರ್ಸ್ ಇರುತ್ತವೋ ಆ ಕಲರ್ಸ್ ಎಲ್ಲ ನಿಮ್ಮ ಫೋರ್ ಹೆಡ್ ಅಲ್ಲಿ ಕಾಣಿಸುತ್ತಾ ಇರುತ್ತೆ. ನೀವು ಮೆಡಿಟೇಷನ್ ಕೂತಿದ್ರೆ ಆ ಕಲರ್ಸ್ ಎಲ್ಲ ನಿಮ್ಗೂ ಕಾಣಿಸ್ತಾ ಇರುತ್ತವೆ. ಅದೆಲ್ಲಾನು ನೀವು ಏನಂತ ತಿಳ್ಕೊಬೇಕು, ನಾನು ಇವಾಗ ಥರ್ಡ್ ಸ್ಟೇಜ್ ಅಲ್ಲಿ ಬಂದಿದ್ದೀನಿ, ಥರ್ಡ್ ಅನುಭವ ನನಗೆ ಬಂದಿದೆ ಅಂತ ನಿಮ್ಗೆ ಅರ್ಥ ಆಗ್ಬೇಕು. ಹಂಗೆ ನೀವು ಮಾಡ್ತಾ ಮಾಡ್ತಾ ಕೂತಿದ್ರೆ ಹಿಂಗ ನೆಕ್ಸ್ಟ್ ಅಂತ ಅಂದ್ರೆ ನೀವು ಇನ್ನೂ ಪ್ರೋಗ್ರೆಸ್ ಅಲ್ಲಿ ಇದ್ದೀರಾ. ಒಂದು ಫಸ್ಟ್ ಅನುಭವ ಆಯ್ತು, ಸೆಕೆಂಡು ಕಲ್ಲು, ಗ್ರಾನೈಟ್ ಕಲ್ಲು ನನ್ನ ತಲೆ ಮೇಲೆ ಇಟ್ಟಿದ್ದೀರ ಅಂತ ಅಂತ ವೆಯ್ಟ್ ಅನಿಸ್ತಾ ಇದೆ ಅಂತ ಅನ್ಕೊಂಡ್ರೆ ಅದನ್ನ ಸೆಕೆಂಡ್ ಅನುಭವ ನಾನು ಇದಾಗಿದ್ದೀನಿ, ಫೇಸ್ ಮಾಡಿದ್ದೀನಿ ಅಂತ ಅನ್ಕೋಬೇಕು. ಹಂಗೆ ನೀವು ಇನ್ನೂ ನೆಕ್ಸ್ಟ್ ಪ್ರೋಗ್ರೆಸ್ ಅಲ್ಲಿ ನೆಕ್ಸ್ಟ್ ಥರ್ಡ್ ಏನಂತ ಅನ್ಸುತ್ತೆ, ಕಲರ್ಸ್ ಎಲ್ಲ ಕಾಣಿಸುತ್ತೆ. ಓ ಇದೆಲ್ಲ ಕಲರ್ಸ್ ಕಾಣಿಸ್ತಾ ಇದೆ ಅಂದ್ರೆ ನಾನು ಥರ್ಡ್ನು ಅನುಭವ ಫೇಸ್ ಮಾಡಿದೀನಿ ಅಂತ ಅನ್ಕೋಬೇಕು. ಹಂಗೆ ನೀವು ಇನ್ನ ಮುಂದಕ್ಕೆ ಹೋದ್ರೆ ಇನ್ನೊಂದು ಅನುಭವ ಬರುತ್ತೆ. ಅದೇನಪ್ಪಾ ಅಂದ್ರೆ, ನೀವು ಏನೇ ಕೆಲಸ ಮಾಡ್ತಾ ಇದ್ರೂ ಅದರಲ್ಲಿ ನೀವು ಎಫಿಷಿಯನ್ಸಿ ಬರುತ್ತೆ. ಅಂದ್ರೆ ನೀವು ಒಂದೊಂದು ಕೆಲಸ ಮಾಡ್ತಾ ಇರ್ತೀವಲ್ಲ, ಆ ಕೆಲಸದಲ್ಲಿ ನಿಮ್ಗೂ ಅನುಭವಗಳು ಬರ್ತಾ ಇರುತ್ತವೆ. ಆಮೇಲೆ 4ನೇದು, ನೀವು ಅಲ್ಲಿ ಕೂತ್ಕೊಂಡುವಾಗ ನಿಮ್ಮ ಬೆನ್ನು ಭಾಗದಲ್ಲಿ ತುಂಬಾ ಪೇನ್ ಬರುತ್ತೆ. ಅಂದ್ರೆ ಸ್ಪೈನಲ್ ಕಾರ್ಡ್ ಅಲ್ಲಿ ವಿಪರೀತವಾಗಿ ನಿಮ್ಗೂ ನೋವುಗಳು ಬರುತ್ತವೆ. ಆ ನೋವನ್ನ ನೀವು ತಡೆಯಬೇಕು. ಅಯ್ಯೋ ನನ್ಗೆ ಈ ತರ ನೋವು ಬರ್ತಾ ಇದೆ, ನಮ್ಗೂ ಕಾಲ್ ನೋವು, ಕೈ ನೋವು, ಸೊಂಟ ನೋವು ಬರ್ತಾ ಇದೆ, ನಾನು ಈ ಧ್ಯಾನ ಕೂತ್ಕೊಳಕ್ ಆಗಲ್ಲ ಅಂತ ಎದ್ದೊಳ್ಬಾರ್ದು. ಎಷ್ಟೇ ನೀವು ನೋವು ಬಂದ್ರೇನು ನೀವು ಹಂಗೆ ಅನುಭವಿಸ್ತಾ ನೀವು ಅದನ್ನ ಧ್ಯಾನ ಕಂಟಿನ್ಯೂ ಮಾಡ್ಬೇಕು. ಅವಾಗ ನೀವ್ ಎಷ್ಟೊತ್ತು ಧ್ಯಾನ ಕೂತ್ಕೊಂಡ್ರು ಅಷ್ಟು ಮಾತ್ರ ಅದು ಇರುತ್ತೆ. ನೀವು ಧ್ಯಾನದಿಂದ ಎದ್ದದ ಮೇಲೆ ಅದು ಯಾವ್ದು ಇರಲ್ಲ. ಅದಕ್ಕೋಸ್ಕರ ನೀವು ಡಾಕ್ಟರ್ ಹತ್ರ ಹೋಗ್ಬಾರ್ದು, ಏನು ಮೆಡಿಸಿನ್ ತಗೋಬಾರ್ದು, ಅದನ್ನ ಹೆದರ್ಕೋಬಾರ್ದು. ಅಯ್ಯೋ ನೋವುಗಳು ಬರ್ತಾ ಇದಾವೆ, ನಾವ್ ಈ ಧ್ಯಾನ ಬಿಡ್ಬೇಕಪ್ಪ ಅಂತ ಯಾವಾಗ್ಲೂ ಅನ್ಕೋಬಾರ್ದು. ಧ್ಯಾನ ಮಾಡ್ಲೇಬೇಕು. ಅದೇನು ನೀವು ಕಂಟಿನ್ಯೂಸ್ ಆಗಿ ಇರಲ್ಲ ಆ ನೋವುಗಳು. ಅದನ್ನ ನೀವು 4th ಸ್ಟೇಜ್ ಬಂದಿದ್ದೀರಾ ಅಂತ ನೀವು ಅರ್ಥ ಮಾಡ್ಕೋಬೇಕು. ಅವಾಗ ನಿಮ್ಗೆ ಗೊತ್ತಾಗುತ್ತೆ, ಓ ನನ್ಗೆ ಇವಾಗ ಅಂದ್ರೆ ನಿಮ್ಮ ಉದರಲ್ಲಿ ಅಂದ್ರೆ ಏನು ವೆನ್ಪೂಸದಲ್ಲಿ ಏನೇನು ಕೊಳೆ ಇರುತ್ತೋ ಆ ಕೊಳೆ ಎಲ್ಲ ಕ್ಲೀನ್ ಆಗುತ್ತೆ. ನೀವು ಧ್ಯಾನ ಕೂತ್ಕೊಂಡ್ರೆ ಈ ಯೂನಿವರ್ಸ್ ಅಲ್ಲಿ ಒಂದು ಶಕ್ತಿ ಎನರ್ಜಿ ಇರುತ್ತೆ, ಅದನ್ನ ಕಾಸ್ಮಿಕ್ ಎನರ್ಜಿ ಅಂತೀವಿ. ಆ ಕಾಸ್ಮಿಕ್ ಎನರ್ಜಿ ನಿಮ್ಮ ಬ್ರಹ್ಮರಂಧ್ರ ಇಲ್ಲಿರುತ್ತೆ, ಈ ಬ್ರಹ್ಮರಂಧ್ರದಿಂದ ಒಳಗಡೆ ಬರುತ್ತೆ. ಒಳಗಡೆ ಬಂದಾಗ ನಿಮ್ಮ ಕೊಳೆ ಎಲ್ಲ ಕ್ಲೀನ್ ಮಾಡ್ತಾ 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 ಅದೆಲ್ಲ ಶುದ್ಧಿ ಮಾಡುತ್ತಾ ಹೋಗುತ್ತೆ. ಆ ಶುದ್ಧಿ ಮಾಡುವಾಗ ನಿಮ್ಗೂ ಒಳ್ಳೆ ಅಂದ್ರೆ ನೋವುಗಳು ಬರ್ತಾ ಇರುತ್ತವೆ. ಅದನ್ನ ಆದಿಶಂಕರಾಚಾರ್ಯರವರು ತಿತೀಕ್ಷಾ ಅಂತ ಹೇಳಿದ್ದಾರೆ. ಅಂದ್ರೆ ನೀವು ಆ ನೋವನ್ನು ನೀವು ಇದು ಮಾಡ್ಬೇಕು, ಫೇಸ್ ಮಾಡ್ಬೇಕು. ಅವಾಗ ನೀವು ಅಂದ್ರೆ ಎಲ್ಲ ಕ್ಲೀನ್ ಆಗಿ ಬರುತ್ತೆ. ಎಲ್ಲಾರ್ಗು ಈ ನೋವುಗಳು ಬರಲ್ಲ. ಏನಕ್ಕೆ ಬರಲ್ಲ ಅಂದ್ರೆ, ಸ್ವಲ್ಪ ಜನ ಹಿಂದಿನ ಜನ್ಮದಲ್ಲಿ ಯಾವುದು ಪಾಪ ಕರ್ಮಗಳು ಮಾಡಿರಲ್ಲ, ಒಳ್ಳೆ ಪುಣ್ಯ ಕರ್ಮಗಳು ಮಾಡಿ ಬರ್ತಾರೆ. ಅಂತವ್ರು ಧ್ಯಾನ ಕೂತ್ಕೊಂಡ್ರೆ ಯಾವ ನೋವು ಬರಲ್ಲ. ನೋವು ಬರ್ತಾ ಇದೆ ನನ್ಗೂ ಅಂದ್ರೆ ನಾವು ಈ ಹಿಂದಿನ ಜನ್ಮದಲ್ಲಿ ಏನೋ ಪಾಪ ಕರ್ಮಗಳು ಮಾಡಿದ್ವಿ, ಏನೋ ಪಾಪ ತುಂಬಾ ಮಾಡಿದ್ವಿ, ಅದಕ್ಕೆ ನಮ್ಮ ಸ್ಪೈನಲ್ ಕಾರ್ಡ್ ಎಲ್ಲ ಕೊಳೆ ಆಗಿದೆ, ಅದಕ್ಕೆ ಅದನ್ನ ಕ್ಲೀನ್ ಮಾಡೋಕ್ಕೋಸ್ಕರ ಈ ನೋವುಗಳು ಬರ್ತಾ ಇದೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ತುಂಬಾ ಜನ ಎದುರ್ಕೊಂತಾರೆ, ಅಯ್ಯೋ ನನ್ಗೆ ನೋವು ಬರ್ತಾ ಇದೆ ಅದಕ್ಕೆ ನಾನು ಧ್ಯಾನ ಬಿಡ್ಬೇಕಪ್ಪ ಅಂತ ಅನ್ಕೊಂಡು ಬಿಟ್ಬಿಡ್ತಾರೆ. ಅದೆಲ್ಲ ತಪ್ಪು, ಅದೆಲ್ಲ ಮಾಡ್ಬಾರ್ದು. ನಾವು ಅದನ್ನ ಫೇಸ್ ಮಾಡ್ಬೇಕು. ಅದು ಕ್ಲೀನ್ ಆಗುತ್ತೆ ಅಂದ್ರೆ ನಮ್ಮ ಒಳಗಡೆ ಇರೋ ರೋಗಗಳೆಲ್ಲ ಕ್ಲೀನ್ ಆಗ್ತಾ ಇದಾವೆ ಅಂತ ಸಂತೋಷ ಪಡ್ಬೇಕು. ನಾವು ಅದನ್ನ ಎದುರ್ಕೋಬಾರ್ದು. ಆಮೇಲೆ ನೀವಿನ್ನೂ ಇವಾಗ 4th ಸ್ಟೇಜ್ಗೂ ಬಂದಿದ್ದೀರಾ. ನೆಕ್ಸ್ಟ್ 5th ಸ್ಟೇಜ್ಗೂ ಅಂದ್ರೆ ನೀವಿನ್ನೂ ಪ್ರೋಗ್ರೆಸ್ ಅಲ್ಲಿ ಮುಂದಕ್ಕೆ ಹೋಗ್ಬೇಕು ಅಂದ್ರೆ 5th ಸ್ಟೇಜ್ಗೆ ಹೋಗ್ಬೇಕು. ಅಲ್ಲಿ ಏನಾಗುತ್ತೆ, ನೀವು ಇಲ್ಲಿ ಧ್ಯಾನ ಕೂತ್ಕೊಂತೀರಾ. ಎಕ್ಸಾಂಪಲ್, ನಮ್ಮ ಪಿರಮಿಡ್ ವ್ಯಾಲಿನಲ್ಲಿ ಕಿಂಗ್ಸ್ ಚಾಂಬರ್ ಅಲ್ಲಿ ಕೂತ್ಕೊಂಡ್ರೆ, ಚೇರ್ ಮೇಲೆ ಕೂತ್ಕೊಂಡ್ರೆ ಚೇರ್ನು ಅಲ್ಲಾಡ್ತಾ ಇರುತ್ತೆ, ನಮ್ಮ ಬಾಡಿನೂ ಫುಲ್ ಡ್ಯಾನ್ಸ್ ಆಡ್ತಾ ಇರುತ್ತೆ. ಆವಾಗ ನಾವೇನಂತ ಅನ್ಕೊಂತೀವಿ,
ನಾನೇನಪ್ಪ ಈ ತರ ಡ್ಯಾನ್ಸ್ ಆಡ್ತಾ ಇದ್ದೀನಿ ಅಂತ ನಮ್ಮ ಫ್ರೆಂಡ್ಗೂ ಎದ್ಬಿಟ್ಟು ನೀವು ನೋಡಿ, ನಾನು ಈ ತರ ಕುಟ್ಕೊಂಡ್ಮೇಲೆ ನಾನು ಡ್ಯಾನ್ಸ್ ಆಡ್ತಾ ಇದ್ದೀನಿ, ನಮ್ಮ ಚೇರ್ನು ಅಲ್ಲಾಡ್ತಾ ಇದೆ, ನಾನು ಅಲ್ಲಾಡ್ತಾ ಇದ್ದೀನಿ, ಒಂದ್ಸಲ ಚೆಕ್ ಮಾಡಿ ಅಂತ ನಮ್ಮ ಫ್ರೆಂಡನ್ನ ನೀವು ನನ್ನ ಎದುರುಗಡೆ ನಿಲ್ತ್ಕೊ, ನಾನು ಧ್ಯಾನ ಮಾಡಿ ಕೂತ್ಕೊಂತೀನಿ, ನೀವು ಚೆಕ್ ಮಾಡಿ ಅಂತ ಅವ್ರನ್ನ ಅಬ್ಸರ್ವ್ ಮಾಡಿ ಅಂತ ಅವ್ರನ್ನ ನಿಲ್ಸಿದ್ದೀನಿ. ಅವ್ರು ನೋಡಿದರಂತೆ, ಏನು ನಿಮ್ಮ ಅಂದ್ರೆ ಆಚೆ ಕಡೆ ಇರೋ ಬಾಡಿ ಏನು ಅಲ್ಲಾಡ್ತಾ ಇಲ್ಲ ಅಂತ ಹೇಳಿದ್ರು ಅವಾಗ ಧ್ಯಾನದಿಂದ ಎದ್ಮೇಲೆ. ಅವಾಗ ಈ ಬುಕ್ಕಲ್ಲಿ ಪತ್ರಿ ಸರ್ ಬರ್ದಿದ್ರಲ್ವಾ, ಅದನ್ನ ನೋಡಿದ್ರೆ ಅರ್ಥ ಆಯ್ತು ಏನಂತ. ನಿಮ್ಮ ಒಳಗಡೆ ಸೂಕ್ಷ್ಮ ಶರೀರ ಅಂತ ಇನ್ನೊಂದು ಶರೀರ ಇರುತ್ತೆ, ಆ ಶರೀರ ಡ್ಯಾನ್ಸ್ ಆಡ್ತಾ ಇರುತ್ತೆ, ಅದಕ್ಕೆ ನಮ್ಗೆ ಆ ತರ ಅನ್ಸುತ್ತೆ. ಒಳಗಡೆ ಇರೋ ಶರೀರನೇ ಡ್ಯಾನ್ಸ್ ಆಡೋದು, ಆಚೆ ಕಡೆ ಇರೋ ಶರೀರ, ಸ್ಥೂಲ ಶರೀರ ಡ್ಯಾನ್ಸ್ ಆಡಲ್ಲ. ಅಂದ್ರೆ ಹಂಗೆ ಸ್ಟಿಫ್ ಆಗಿ ಕೂತ್ಕೊಂಡಿರುತ್ತೆ ಧ್ಯಾನಕ್ಕೆ. ಒಳಗಡೆ ಇರೋದು ಮಾತ್ರ ಡ್ಯಾನ್ಸ್ ಆಡ್ತಾ ಇರುತ್ತೆ. ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಓ, ಡ್ಯಾನ್ಸ್ ಆಡ್ತಾ ಇರುತ್ತೆ ಅಂದ್ರೆ ಅದನ್ನ ನಾವು 5th ಸ್ಟೇಜ್ಗೆ ಬಂದಿದೀವಿ ಅಂತ ಅರ್ಥ ಮಾಡ್ಕೋಬೇಕು. ಹಂಗೆ ನೀವು ತಿರ್ಗಾ ಮಾಡ್ತಾ ಮಾಡ್ತಾ ಇನ್ನು ನೆಕ್ಸ್ಟ್ ಸ್ಟೇಜ್ಗೆ ಹೋಗ್ಬೇಕು ಅಂದ್ರೆ 6th ಸ್ಟೇಜ್ ಅಲ್ಲಿ ಅದನ್ನ ಅಂದ್ರೆ ಒಂದು ಹಕ್ಕಿ, ಒಂದು ಬರ್ಡು ಇದರಲ್ಲಿ ಆಕಾಶದಲ್ಲಿ ಅದು ಫ್ಲೈ ಮಾಡ್ತಾ ಹೋಗ್ತಾ ಇರುತ್ತಲ್ವಾ, ಆ ತರ ನಮ್ಮ ಸೂಕ್ಷ್ಮ ಶರೀರ ಇರುತ್ತೆ. ಅದನ್ನ 6th ಸ್ಟೇಜ್ ಅನುಭವ ಅಂತ ಹೇಳ್ತೀವಿ. ಅಂದ್ರೆ ಒಂದು ಬರ್ಡ್ ಯಾವ ತರ ಫ್ಲೈ ಮಾಡುತ್ತೋ ಆ ತರ ನಮ್ಮ ಶರೀರನು ಫ್ಲೈ ಮಾಡ್ತಾ ನಮ್ಮ ಶರೀರ ಬಿಟ್ಟು ಆಚೆ ಕಡೆ ಹೋಗ್ಬಿಟ್ಟು ಅದು ಫ್ಲೈ ಮಾಡ್ತಾ ಹೋಗ್ತಾ ಇರುತ್ತೆ. ಅದನ್ನ 6th ಸ್ಟೇಜ್ ಅನುಭವ ಅಂತ ಹೇಳ್ತೀವಿ. ಆಮೇಲೆ 7th ಸ್ಟೇಜ್ ಅನುಭವ ಏನಂದ್ರೆ, ನಾವು ಕಣ್ಣು ಮುಚ್ಕೊಂಡ್ರೆ ನಮ್ಮ ಟಿವಿನಲ್ಲಿ ನಾವು ಡಿಸ್ನಿ ಹಾಟ್ ಸ್ಟಾರು ಇಲ್ಲಾಂದ್ರೆ ನಮ್ದು ಇದು ನೋಡ್ತೀವಲ್ಲ, ಅಂದ್ರೆ ಅಲ್ಲಿ ಕೋಣಗಲು ಆಮೇಲೆ ಸರಸ್ಸು, ಒಂದು ಇದು ವ್ಯಾಲಿ, ಅಲ್ಲಿ ಒಂದು ಸಿಂಹ, ಒಂದು ಟೈಗರು, ಈ ಪ್ರಕೃತಿ ಇದರಲ್ಲಿ ಅಂದ್ರೆ ಒಂದು ಫಾರೆಸ್ಟ್, ಇದೆಲ್ಲ ನಾವು ನೋಡ್ಬೋದು. ಅದೆಲ್ಲ ನೋಡ್ಬೋದು ಅಂದ್ರೆ ನಾವು ಕಣ್ಣಿಗೂ ಅಂದ್ರೆ ಹತ್ರನೇ ನಮ್ಮ ಹತ್ರ ಬಂದಿದೆ ಅಂತ ಅಷ್ಟು ಸ್ಪಷ್ಟವಾಗಿ ಕಾಣಿಸುತ್ತೆ. ಅದು 7th ಅನುಭವ ಅಂತ ನಾವು ಹೇಳ್ಬೋದು. ಅಂದ್ರೆ ನಮ್ಮ ಹತ್ರನೇ ಬಂದಿದೆ, ಅದು ಅಷ್ಟು ನೀಟಾಗಿ ನಾವು ನೋಡ್ಬೋದು. ಅದನ್ನ 7th ಅನುಭವ ಅಂತ ಹೇಳ್ತೀವಿ. ಟೋಟಲು ಈ ನಾವು ಧ್ಯಾನಕ್ಕೆ ಕೂತ್ಕೊಳ್ಳುವಾಗ 7 ಅನುಭವಾಸ್ ಬರುತ್ತೆ. ಈ 7 ಅನುಭವಾಸ್ ಬಂದ್ರೆ ನಾವು ಈ 7th ಅನುಭವ ಬಂದ್ರೆ ಅಂದ್ರೆ ನಾವು ಈ ಯಾವುದು ನಾವು ಅಂದ್ರೆ ಒಂದು ಫಾರೆಸ್ಟ್ ಹೋಗಿ ಫಾರೆಸ್ಟ್ ಅಲ್ಲಿ ಏನೇನು ಇವಿ ಇರುತ್ತವೋ, ಜಂತುಗಳಿರುತ್ತವೋ ಅದನ್ನೆಲ್ಲ ನಾವು ಹತ್ರದಿಂದ ನೋಡ್ತೀವಿ. ಅಷ್ಟು ನಾವು ಧ್ಯಾನ ಕೂತ್ಕೊಂಡವಾಗ ಅದೆಲ್ಲ ಅಷ್ಟು ನೀಟಾಗಿ ಕಾಣಿಸುತ್ತೆ. ಅದೆಲ್ಲ ನಾವು ನೋಡಿದರೆ ಅಂದ್ರೆ ನಾವು ಆ ಅನುಭವ ಎಲ್ಲ ಹೊಂದಿದ ಮೇಲೆ ನಮ್ಗೆ ಏನಂತ ಅನ್ಸುತ್ತೆ ಅಂದ್ರೆ, ನಾವು ಕರೆಕ್ಟ್ ಆಗಿ ಧ್ಯಾನ ಸ್ಥಿತಿಯಲ್ಲಿ ಕೂತ್ಕೊಳ್ತಾ ಇದೀವಿ, ಕರೆಕ್ಟ್ ಆಗಿ ಧ್ಯಾನ ಮಾಡ್ತಾ ಇದೀವಿ ಅಂತ ನಾವು ಅರ್ಥ ಮಾಡ್ಕೋಬೇಕು. ಅಂದ್ರೆ 5ವ ಅನುಭವದಲ್ಲಿ ವಿಶ್ವಶಕ್ತಿನಿ ನಾವು ಜಾಸ್ತಿ ತಗೊಂತೀವಿ. ಅದಕ್ಕೋಸ್ಕರನೇ ನಾವು ಒಳಗಡೆ ಇರೋ ಬಾಡಿ ಎಲ್ಲ ಅಲ್ಲಾಡ್ತಾ ಇರುತ್ತೆ, ಡ್ಯಾನ್ಸ್ ಮಾಡ್ತಾ ಇರುತ್ತೆ. ನಾವು ಟಿವಿ ಆನ್ ಮಾಡಿದ್ರೆ ಯಾವ್ದೋ ಒಂದ್ ಚಾನಲ್ ಇಟ್ಕೊಂತೀವಲ್ಲ, ಆ ತರ ಒಂದು ಚಾನಲ್ ಅಲ್ಲಿ ಏನ್ ನೋಡ್ತೀವೋ ಅದನ್ನ ನೋಡ್ತೀವಿ ಈ 7th ಅನುಭವದಲ್ಲಿನು. ಆಮೇಲೆ ಇನ್ನೊಂದು, ನಾವು ಸ್ಕೂಲ್ಗೆ ಹೋಗ್ತೀವಿ, ಟೀಚರ್ ಏನೋ ಒಂದು ಪಾಠ ಮಾಡ್ತಾ ಇರ್ತಾರೆ, ಅದನ್ನ ನಾವು ಸರಿಯಾಗಿ ಕೇಳಿಸ್ಕೊಳಲ್ಲ. ಏನಕ್ಕೆ? ಮನೆಯಲ್ಲಿ ನಮ್ಮ ಅಮ್ಮ ಬೈದಿದ್ದಾರೆ, ನಮ್ಮ ಅಪ್ಪ ಹೊಡೆದಿದ್ದಾರೆ, ಇದನ್ನ ನಾವು ತಲೆಯಲ್ಲಿ ಹಾಕೊಂಡು ಸ್ಕೂಲ್ಗೆ ಹೋಗ್ತೀವಿ. ಅಲ್ಲಿದ್ದಾಗ ಟೀಚರ್ ಏನೋ ಪಾಠ ಮಾಡ್ತಾ ಇರ್ತಾರೆ, ನೀವು ಅದನ್ನ ಕೇಳಿಸ್ಕೊಳಲ್ಲ. ಏನಕ್ಕೆ? ಅವ್ರೇನೋ ಪಾಠ ಮಾಡ್ತಾ ಇರ್ತಾರೆ, ನೀವು ನಮ್ಮ ಅಮ್ಮ ಬೈದಿದ್ದಾರೆ, ನಮ್ಮ ಅಪ್ಪ ಹೊಡೆದಿದ್ದಾರೆ, ಇದರ ಮೇಲೆನೆ ನಿಮ್ ಗಮನ ಇದೆ. ಅದಕ್ಕೋಸ್ಕರ ಅವ್ರು ಹೇಳಿದ್ ಯಾವ್ದು ನಿಮ್ಗೂ ಅರ್ಥ ಆಗಲ್ಲ, ನಿಮ್ ತಲೆಯಲ್ಲಿ ಹೋಗಲ್ಲ. ಅವಾಗ ನೀವು ಮನೆಗ್ ಬಂದು ಓದ್ಕೊಂಡ್ರು ನಿಮ್ಗೆ ಅರ್ಥ ಆಗಲ್ಲ. ಅದಕ್ಕೆ ಗುರುಗಳು ಏನು ಪಾಠ ಹೇಳ್ತಾರೋ ಅದನ್ನ ನೀವು ಚೆನ್ನಾಗಿ ಕೇಳಿಸ್ಕೋಬೇಕು. ಇಲ್ಲ ನೀವು ಧ್ಯಾನ ಮಾಡಿ ಸ್ಕೂಲ್ಗೆ ಹೋದ್ರೆ ಅಲ್ಲಿ ಅವ್ರು ಏನು ಪಾಠ ಹೇಳ್ತಾ ಇದಾರೋ ಅದು ಚೆನ್ನಾಗಿ ನಿಮ್ಗೆ ಅರ್ಥ ಆಗುತ್ತೆ, ನಿಮ್ ತಲೆಯಲ್ಲಿ ಹೋಗುತ್ತೆ, ಮೆಮರಿ ಪವರ್ನು ಜಾಸ್ತಿ ಇರುತ್ತೆ. ಅಂದ್ರೆ ಅವ್ರು ಟೀಚರ್ ಏನ್ ಪಾಠ ಮಾಡ್ತಾ ಇದಾರೆ ಅದೆಲ್ಲ ನಿಮ್ಗೂ ನೆನಪಿರುತ್ತೆ. ಅಂದ್ರೆ ಮೆಮರಿ ಪವರ್ ಜಾಸ್ತಿ ಆಗುತ್ತೆ, ಜ್ಞಾಪಕ ಶಕ್ತಿ ಜಾಸ್ತಿ ಆಗುತ್ತೆ, ನೀವು ಏಕಾಗ್ರತಾ ಶಕ್ತಿನೂ ಜಾಸ್ತಿ ಆಗುತ್ತೆ. ಅಂದ್ರೆ ನೀವು ಅವ್ರು ಹೇಳಿದ್ದು ಒಂದ್ಸಲ ಗುರುಗಳು ಹೇಳಿದ್ದು ಅದಾದ್ಮೇಲೆ ನೀವು ಕೇಳಿಸ್ಕೊಂಡಿದ್ದೀರಾ ಅಂತ ನಿಮ್ಮ ಹೆಸರು ಕೇಳಿದ್ಬಿಟ್ಟು ಎದ್ದೊಳ್ಳಿ, ನಾವು ಇವಾಗ ಏನ್ ಪಾಠ ಮಾಡಿದ್ರೋ ಹೇಳಿ ಅಂದ್ರೆ ತಕ್ಷಣ ಅದೆಲ್ಲ ಹಂಗೆ ನೀವು ಇದು ಮಾಡ್ತೀರಾ, ಅಂದ್ರೆ ಸಮಾಧಾನ ಕೊಡ್ತೀರಾ. ಅವಾಗ ನಿಮ್ಗೆ ಏಕಾಗ್ರತಾ ಶಕ್ತಿ ಜಾಸ್ತಿ ಇದೆ ಅಂತ. ಇವಾಗ ಎಕ್ಸಾಂಪಲ್
ಪ್ರಹ್ಲಾದ ಸ್ಕೂಲಲ್ಲಿ ಟೀಚರ್ ಏನೋ ತಪ್ಪು ಪಾಠ ಮಾಡ್ತಾ ಇರ್ತಾರೆ, ಅವಾಗ ಅವ್ರು ಎದ್ಬಿಟ್ಟು ಸರ್ ನೀವು ಮಾಡ್ತಾ ಇರೋ ತಪ್ಪು, ಅದು ಹಂಗಲ್ಲ ಇದು ಹಿಂಗ ಅಂತ ಅವನೇ ಕರೆಕ್ಟ್ ಮಾಡ್ತಾನೆ. ಅವನ ಏಜ್ ಎಷ್ಟು 5 ಇಯರ್ಸ್ ಆದ್ರೂ ಅವ್ರಿಗೆ ಏಕಾಗ್ರತಾ ಶಕ್ತಿ ಜಾಸ್ತಿ ಇರುತ್ತೆ. ಏಕಸಂತಾಗ್ರಾಹಿ ಅಂತಾನೆ, ಅಂದ್ರೆ ಗುರುಗಳು ಒಂದ್ಸಲ ಪಾಠ ಮಾಡಿದ್ದನ್ನು ಇವರು ಅದನ್ನ ಹಂಗೆ ಗುರುಗಳು ಹೇಳಿದ್ರೆ ಹೇಳ್ಬಿಡ್ತಾನೆ. ಆ ತರ ನಾವ್ ತಯಾರಾಗ್ಬೇಕು ಅಂದ್ರೆ ನಾವು ಚಿಕ್ಕ ವಯಸ್ಸಿಂದಾನೇ ಧ್ಯಾನ ಶುರು ಮಾಡ್ಬೇಕು, ಧ್ಯಾನ ಮಾಡಕ್ಕೆ ಅಭ್ಯಾಸ ಮಾಡ್ಕೋಬೇಕು. ಅವಾಗ ನಾವು ಅದೆಲ್ಲ ಇಂಪ್ರೂವ್ ಮಾಡ್ಕೊಂತೀವಿ. ಅದಾದ್ಮೇಲೆ ನೀವು ಎಕ್ಸಾಮ್ ಇವಾಗ ನಾಳೆ ಎಕ್ಸಾಮ್ ಇದೆ, ಇವತ್ತು ಓದ್ಕೊಂತ ಇದೀರಾ, ಬುಕ್ ಎಲ್ಲ ಓದಿದ್ದೀರಾ. ಅದಾದ್ಮೇಲೆ ನೀವು ಎಕ್ಸಾಮ್ ಹೋಗುವಾಗ ಒಂದ್ 10 ನಿಮಿಷ ಆದ್ರೂ ನೀವು ಎಕ್ಸಾಮ್ ಮುಂಚೆ ನೀವು ಮನೆಯಲ್ಲಿ ನೀವು ಧ್ಯಾನ ಮಾಡ್ಬಿಟ್ಟು ಹೋಗ್ಬೇಕು. ಅದಾದ್ಮೇಲೆ ಎಕ್ಸಾಮ್ ಹಾಲ್ ಅಲ್ಲಿ ಒಂದ್ 10 ನಿಮಿಷ ನಿಮ್ಮೆಲ್ಲೆಲ್ಲಾರು ಸೈಲೆಂಟ್ ಆಗಿ ಕೂತ್ಕೊಳಕ್ ಹೇಳ್ತಾರಲ್ವಾ, ಆ ಟೀಚರ್ ಬರೋದು ಅವರೆಲ್ಲ ಒಂದು ನಿಮ್ಗೂ ಪೇಪರ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾರಲ್ವಾ, ಆ ಟೈಮಲ್ಲಿ ಎಲ್ಲಾರು ಸೈಲೆಂಟ್ ಆಗಿ ಕೂತ್ಕೊಂಡಿರ್ತಾವಲ್ಲ, ಆ ಟೈಮಲ್ಲಿ ನೀವು ಧ್ಯಾನ ಮಾಡ್ಬೇಕು. ಒಂದ್ 10 ನಿಮಿಷ ಅಲ್ಲಿ ಕೂತ್ಕೊಂಡು ಧ್ಯಾನ ಮಾಡಿದ್ರೆ ನಿಮ್ಗೆಲ್ಲ ನೀವು ಓದಿದ್ದು ಕ್ವಶನ್ ಆನ್ಸರ್ಗಳೆಲ್ಲ ನಿಮ್ಗೆ ಕರೆಕ್ಟ್ ಆಗಿ ನೆನಪು ಬರುತ್ತೆ. ಅಲ್ಲಿ ಕ್ವಶನ್ ಪೇಪರ್ ನೋಡಿದಾಗ ನೀವು ಟೆನ್ಷನ್ ಆಗಲ್ಲ ನಿಮ್ಗೆ. ಏನಕ್ಕೆ ಅಂದ್ರೆ ಎಲ್ಲ ನೆನಪು ಬರುತ್ತೆ. ಅಂದ್ರೆ ಅದೆಲ್ಲ ಕ್ವಶನ್ ಓದಿದ್ದೆಲ್ಲ ಅಲ್ಲಿ ಬರುತ್ತಲ್ವಾ, ನೀವು ಚೆನ್ನಾಗಿ ಬರ್ದ್ಬಿಟ್ಟು ಬರ್ತೀರಾ. ಆಮೇಲೆ ರಿಸಲ್ಟ್ ಬಂದ್ರೆ 100% ಅಂದ್ರೆ 90% 90 ಮೇಲೆನೆ ಈ ತರ ಒಳ್ಳೆ ಪರ್ಸೆಂಟ್ ನಿಮ್ಗೂ ಬರುತ್ತೆ. ಅದಕ್ಕೆ ನೀವು ಧ್ಯಾನ ಮಾಡ್ಬೇಕು ಯಾವಾಗ್ಲೂ. ಅಂದ್ರೆ ನೀವು ಬೆಳಗ್ಗೆ ಎದ್ದ ತಕ್ಷಣ ಓದಕ್ಕಿಂತ ಮುಂಚೆನೂ ಮಾಡ್ಬೇಕು, ಆಮೇಲೆ ಎಕ್ಸಾಮ್ಗೆ ಹೋಗುವಾಗ ಮಾಡ್ಬೇಕು. ಅಲ್ಲಿ ಹೋದ್ಮೇಲೆ ಎಕ್ಸಾಮ್ ಹಾಲಲ್ಲಿನೂ ಒಂದ್ 10 ನಿಮಿಷ ಕುತ್ಕೊಂಡು ಮಾಡಿದ್ರೆ ನಿಮ್ಗೆ ಚೆನ್ನಾಗಿ ಎಕ್ಸಾಮ್ ಬರೆಯಕ್ಕೆ ಸಾಧ್ಯ ಆಗುತ್ತೆ. ಆಮೇಲೆ ಇನ್ನು ಸ್ವಲ್ಪ ಮಕ್ಳು ಏನಂತ ಅನ್ಕೊಂತಾರೆ, ಎಕ್ಸಾಮ್ ಎಲ್ಲ ಚೆನ್ನಾಗಿ ಬರ್ದಿದ್ದಾರೆ, ಒಳ್ಳೆ ಮಾರ್ಕ್ಸ್ ಬಂದಿದೆ, ಇವಾಗ ಅವರು ಇಂಟರ್ವ್ಯೂಗೆ ಹೋಗ್ತಾ ಇದ್ದಾರೆ, ಅಂದ್ರೆ ಕೆಲ್ಸಕ್ಕೋಸ್ಕರ ಇಂಟರ್ವ್ಯೂಗೆ ಹೋಗ್ತಾ ಇದ್ದಾರೆ. ಅಲ್ಲಿ ಹೋದ್ಮೇಲೆ ಅವ್ರ ಹೆಸರು ಇನ್ನೂ ಕರೆದಿಲ್ಲ. ಅಲ್ಲೆಲ್ಲ ವೆಯ್ಟ್ ಮಾಡ್ತಾ ಕೂತಿರ್ತಾರೆ ಆಚೆ ಕಡೆ, ನನ್ನ ಹೆಸರು ಇನ್ನ ಕರೆದಿಲ್ಲ ಅಂತ ಅವ್ರು ಟೆನ್ಷನ್ ಮಾಡಕ್ಕಿಂತ ಇದ್ರು ಅವರು ಅಲ್ಲೇ ಕೂತ್ಕೊಂಡು ಧ್ಯಾನ ಕೂತ್ಕೊಂಡ್ರೆ ಯಾವಾಗ್ಲೂ ಅವ್ರ ಹೆಸರು ಬಂದಾಗ ಅವ್ರು ಕರಿತಾರಲ್ವಾ, ಅಷ್ಟವರೆಗೂ ಅವ್ರು ಅಲ್ಲಿ ಧ್ಯಾನ ಮಾಡ್ತಾ ಇದ್ರೆ ಈ ಟೆನ್ಷನ್ ಮಾಡಲ್ವಲ್ಲ, ಫೇಸ್ ಮಾಡಲ್ಲ. ಅವಾಗ ಅವ್ರು ಕರೆದ ತಕ್ಷಣ ಒಳಗಡೆ ಹೋಗ್ತಾರೆ. ಅಲ್ಲಿ ಅವ್ರ ಮಾಸ್ಟರ್ಸ್ ಏನೋ ಕ್ವಶನ್ಸ್ ಕೇಳ್ತಾರಲ್ವಾ, ಆ ಕ್ವಶನ್ಸ್ಗೆಲ್ಲ ಪಟಾಪಟ್ ಅಂತ ಆನ್ಸರ್ ಹೇಳ್ತಾರೆ. ಅವಾಗ ಅವರು ಇವ್ರಿಗೆ ಜಾಬು ಬಂದೇ ಬರುತ್ತೆ. ಸೊ ಆ ತರ ನಾವು ಒಂದು ಇಂಟರ್ವ್ಯೂಗೆ ಹೋದ್ರು ನಾವು ಮೆಡಿಟೇಷನ್ ಮಾಡ್ಬಿಟ್ಟು ಹೋದ್ರೆ ನಮಗೂ ಜಾಬ್ ಸಿಗುತ್ತೆ, ಖಂಡಿತ ಜಾಬ್ ಸಿಗುತ್ತೆ. ಆಮೇಲೆ ಎಕ್ಸಾಮ್ಗೆ ಹೋಗುವಾಗ್ಲೂ ಮಕ್ಕಳು ಧ್ಯಾನ ಮಾಡ್ಬಿಟ್ಟು ಹೋಗ್ಬೇಕು. ಅವಾಗ ನೀವು ಎಕ್ಸಾಮ್ ಅಲ್ಲಿ ಚೆನ್ನಾಗಿ ಬರೆಯಕ್ ಸಾಧ್ಯ ಆಗುತ್ತೆ. ಅದಾದ್ಮೇಲೆ ಬಿಸ್ನೆಸ್ ಮಾಡೋರು ಅವರು ಒಂದು ಬಿಸ್ನೆಸ್ ಅನ್ನ ಒಂದು ಡೆಲ್ಲಿಗೆ ಕರ್ಕೊಂಡು ಹೋಗ್ಬೇಕಾ, ಇವಾಗ ನಾವು ಮಾಲ್ ಅನ್ನ ಹೈದರಾಬಾದ್ ತಗೊಂಡೋಗ್ಬೇಕಾ, ಇಲ್ಲಾಂದ್ರೆ ಡೆಲ್ಲಿಗೆ ಅಂತ ಅವ್ರ ಮನಸ್ಸಲ್ಲಿ ಇಟ್ಕೊಂಡಿರ್ತಾರೆ. ಎಲ್ಲಿ ಹೋದ್ರೆ ನಮ್ಗೂ ಈ ಬಿಸ್ನೆಸ್ ಚೆನ್ನಾಗಾಗುತ್ತೆ, ನಮ್ಗೂ ಲಾಭ ಬರುತ್ತೆ ಅಂತ ಅನ್ಕೊಂತಾ ಇರ್ತಾರೆ. ಅವಾಗ ಅವ್ರನ್ನೇ ಇವ್ರನ್ನ ಕೇಳೋ ಬದಲು ಅವರೇ ಕೂತ್ಕೊಂಡು ಧ್ಯಾನ ಮಾಡಿದರೆ ಕ್ಲಿಯರ್ ವಾಯ್ಸ್ ಅಂತ ಅವರು ಕಿವಿ ಹತ್ರ ಬಂದು ಒಂದು ವಾಯ್ಸ್ ಕೇಳಿಸುತ್ತೆ ಜೋರಾಗಿ, ಏನಂತ ಡಿಲ್ಲಿ ಅಂತ 1-2 ಸಲ 3 ಸಲ ವಾಯ್ಸ್ ಕ್ಲಿಯರ್ ವಾಯ್ಸ್ ಬರುತ್ತೆ. ಅವಾಗ ನಾವು ಡೆಲ್ಲಿಗೆ ಹೋಗಿ ನಾವು ಆ ಬಿಸ್ನೆಸ್ ಮಾಡಿದ್ರೆ ಒಳ್ಳೆ ಲಾಭಗಳು ಸಿಗುತ್ತೆ. ಸೊ ಇದೆಲ್ಲ ಮಾಡ್ಬೇಕಂದ್ರೆ ನಾವು ಧ್ಯಾನ ಒಂದೇ ಮಾರ್ಗ, ಬೇರೆ ಯಾವುದು ಮಾರ್ಗ ಇಲ್ಲ. ಇನ್ನು ಸ್ವಲ್ಪ ಜನ ಅಂದ್ರೆ ಫಾರ್ಮರ್ಸು, ರೈತರವರು ಅವ್ರುನು ಏನು ಆಗ್ಬೇಕು, ಇವಾಗ ಫಾರ್ಮಿಂಗ್ ಮಾಡ್ಬೇಕಲ್ಲ, ಅದರಲ್ಲಿ ನಾವು ಪ್ಯಾಡಿ ಹಾಕ್ಬೇಕಾ ಇಲ್ಲಾಂದ್ರೆ ಕಾಟನ್ ಹಾಕ್ಬೇಕಾ, ಯಾವ್ದು ಹಾಕಿದ್ರೆ ಒಳ್ಳೆ ಇದು ಬರುತ್ತೆ ಅಂತ ಅವ್ರುನು ಯೋಚನೆ ಮಾಡ್ತಾ ಇರ್ತಾರೆ. ಅವ್ರುನು ಅಲ್ಲೇ ಕೂತ್ಕೊಂಡು ಧ್ಯಾನ ಮಾಡ್ಬೇಕು, ನಾವು ಯಾವ್ದು ಹಾಕ್ಬೇಕು ಇವಾಗ ಈ ಸೀಸನ್ ಅಲ್ಲಿ, ಅಂದ್ರೆ ಜೂನ್ ಅಲ್ಲಿ ನಾವು ಯಾವ್ದು ಹಾಕ್ಬೇಕು, ಆಮೇಲೆ ಜನವರಿಯಲ್ಲಿ ನಾವು ಯಾವ ಇದು ಫಾರ್ಮಿಂಗ್ ಮಾಡ್ಬೇಕು ಅಂತ ಅವರು ಧ್ಯಾನ ಮಾಡಿದರೆ ಅವ್ರಿಗೆ ಕ್ಲಿಯರ್ ವಾಯ್ಸ್ ಬರುತ್ತೆ. ಏನಂತ, ನೀವ್ ಇವಾಗ ಪ್ಯಾಡಿ ಹಾಕು, ಇಲ್ಲಾಂದ್ರೆ ನೀವ್ ಇವಾಗ ಕಾಟನ್ ಹಾಕಿ ಅಂತ ಬರುತ್ತೆ. ಅವಾಗ ಅದನ್ನ ಹಾಕಿದರೆ ಒಳ್ಳೆ ರಿಸಲ್ಟ್ ಬರುತ್ತೆ. ಅಂದ್ರೆ ಒಳ್ಳೆ ರೈನ್ ಬರುತ್ತೆ, ರೈನ್ ಕರೆಕ್ಟ್ ಆಗಿ ಬರುತ್ತೆ. ಇದು ಸಮ್ಮರು ಬಿಸಿಲು ಚೆನ್ನಾಗಿ ಬರುತ್ತೆ, ಅದೆಲ್ಲ ಕರೆಕ್ಟ್ ಆಗಿ ಇರುತ್ತೆ. ಕರೆಕ್ಟ್ ಆಗಿ ಇದನ್ನು ಬರುತ್ತೆ, ಅಂದ್ರೆ ತುಂಬಾ ಲಾಭಗಳು ಬರುತ್ತವೆ. ಸೊ ಅದೆಲ್ಲ ಮಾಡ್ಬೇಕಂದ್ರೆ ನಾವು ಒಂದೇ ಮಾರ್ಗ, ಧ್ಯಾನ ಒಂದೇ ಮಾರ್ಗ. ಇದರ ಫಾರ್ಮರ್ಸ್ ಆಗ್ಲಿ, ಸ್ಟೂಡೆಂಟ್ಸ್ ಆಗ್ಲಿ, ಲೇಡೀಸ್ ಆಗ್ಲಿ, ಜೆಂಟ್ಸ್ ಆಗ್ಲಿ, ಅವರು ಏನೇ ಒಂದು ಕೆಲಸ ಮಾಡ್ತಾ ಇದ್ರು ಎಲ್ಲಾರ್ಗು ಒಂದೇ ಒಂದು ಮಾರ್ಗ, ಧ್ಯಾನ ಒಂದೇ ಮಾರ್ಗ. ಅದೊಂದು ಮಾಡಿದ್ರೆ ಎಲ್ಲಾರು ಪಾಸ್ ಆದಂಗೆ. ಆಮೇಲೆ ಡ್ರೈವಿಂಗ್ ಮಾಡ್ಬೇಕು ಅಂದ್ರೆ ಒಂದು ಏನು ಆಕ್ಸಿಡೆಂಟ್ ಆಗ್ಬಾರ್ದು, ಒಳ್ಳೆ ತರ ಡ್ರೈವಿಂಗ್ ಮಾಡ್ಬೇಕು ಅಂದ್ರೆ ಅವರು ಧ್ಯಾನ ಮಾಡ್ಬಿಟ್ಟು ಡ್ರೈವಿಂಗ್ ಕೂತ್ಕೊಂಡ್ರೆ ಎಲ್ಲ ನೀಟಾಗೆ ಓಡಿಸ್ತಾ ಇರ್ತಾರೆ, ಎಲ್ಲಿ ಆಕ್ಸಿಡೆಂಟ್ ಆಗಲ್ಲ, ಆ ತರ ಮಾಡ್ತಾರೆ. ಆಮೇಲೆ ಒಂದು ಕ್ಯಾಮರಾಮೆನ್
ಫೋಟೋ ತಗೋಬೇಕು, ಅಂದ್ರೆ ಫೋಟೋಗ್ರಫಿ, ಈ ಫಂಕ್ಷನ್ಗಳಿಗೆಲ್ಲ ಫೋಟೋ ತಗೋಬೇಕಂತ ಹೋಗ್ತಾ ಇರ್ತಾರೆ. ಆಮೇಲೆ ನಾವೆಲ್ಲಾದ್ರೂ ಪಿಕ್ನಿಕ್ ಹೋದ್ರೆ ಅಲ್ಲಿ ನಾವು ಇದು ಫೋಟೋಸ್ ತಗೊಂಡಕ್ಕೆ ಒಂದು ಕ್ಯಾಮ್ರಾ ತಗೊಂಡು ಹೋಗ್ತೀವಲ್ಲ, ಅವ್ರು ಒಂದ್ 10 ನಿಮಿಷ, ಒಂದ್ 15 ನಿಮಿಷ ನಾವು ಧ್ಯಾನ ಮಾಡಿಬಿಟ್ಟು ಫೋಟೋ ತಕೊಂಡ್ರೆ ಎಲ್ಲ ನೀಟಾಗಿ ಬರುತ್ತೆ. ಸೊ ಯಾವುದೇ ಒಂದು ಕಾರ್ಯಕ್ರಮ ಮಾಡ್ಬೇಕಂದ್ರೂ ಅದಕ್ಕೂ ಮುಂಚೆ ನಾವೇನ್ ಮಾಡ್ಬೇಕು, ಧ್ಯಾನ ಮಾಡ್ಲೇಬೇಕು. ಧ್ಯಾನ ಮಾಡಿದಾದ್ಮೇಲೆನೆ ನಾವೇನೇ ಕಾರ್ಯಕ್ರಮ ಮಾಡಿದ್ರು ಅದೆಲ್ಲ ಸಫಲೀಕೃತವಾಗಿ ಆಗಿರುತ್ತೆ. ಸೊ ನಾವು ಅದನ್ನ ಮರೆಯಬಾರ್ದು. ಏನ್ ಕಾರ್ಯಕ್ರಮ ಮಾಡ್ಬೇಕಂದ್ರೂ ಧ್ಯಾನ ಮಾಡಿ ಅದಾದ್ಮೇಲೆನೆ ಮಾಡ್ಬೇಕು ಅಂತ ನೀವು ನೆನ್ಪಿಟ್ಕೋಬೇಕು. ಅಂದ್ರೆ ಏನೇ ಒಂದು ಕರ್ಮದಲ್ಲಿ ಕೌಶಲ್ಯ ಬರುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಕೌಶಲ್ಯ ಅಂದ್ರೆ ನೈಪುಣ್ಯತ, ಅಂದ್ರೆ ಒಂದು ಸ್ಕಿಲ್ಫುಲ್ನೆಸ್ ಬರುತ್ತೆ ಅನ್ನುವಂತ ಸ್ಕಿಲ್ನೆಸ್. ನಾವು ಏನೇ ಕರ್ಮ ಮಾಡಿದ್ರು, ಏನೇ ಕಾರ್ಯಕ್ರಮ ಮಾಡಿದ್ರು ಅದರಲ್ಲಿ ನಾವು ಸ್ಕಿಲ್ ಇಂಪ್ರೂವ್ ಆಗುತ್ತೆ. ಅದಕ್ಕೋಸ್ಕರ ನಾವು ಧ್ಯಾನ ಮಾಡ್ಲೇಬೇಕು. ಮಕ್ಕಳಿಗೂ ಚಿಕ್ಕ ವಯಸ್ಸಿಂದನೇ ಅಭ್ಯಾಸ ಮಾಡಿಸ್ಬೇಕು. ಆವಾಗ್ಲೇ ನಾವು ಇಂಪ್ರೂವ್ಮೆಂಟ್ ಆಗ್ತೀವಿ. ಒಳ್ಳೆ ಸಿಟಿಜನ್ ಆಗಿ, ಅಂದ್ರೆ ನಮ್ಮ ಇದರಲ್ಲಿ ಒಳ್ಳೆ ಸಿಟಿಜನ್ ತರ ಆಗಕ್ಕೆ ಸಾಧ್ಯ ಆಗುತ್ತೆ. ನಾವು ಇನ್ನೊಬ್ರು ಅಂದ್ರೆ ನಾವು ಬೇರೆ ಅವ್ರನ್ನ ಕೆಲ್ಸದವ್ರನ್ನ ಇಟ್ಕೊಂಡಿರ್ತೀವಿ, ಅವ್ರು ಚೆನ್ನಾಗಿ ಮಾಡಲ್ಲ. ಆ ಟೈಮಲ್ಲಿ ನಾವು ಚೆನ್ನಾಗಿ ಧ್ಯಾನ ಮಾಡಿದ್ರೆ ನಾವು ಏನ್ ಹೇಳ್ತೀವೋ ಅದೆಲ್ಲ ಅವ್ರು ಚೆನ್ನಾಗಿ ಮಾಡ್ತಾರೆ. ನಮ್ಗೆ ಯಾವ ತರ ಬೇಕೋ ಅದೆಲ್ಲ ಮಾಡಿಕೊಡ್ತಾರೆ. ಅದಕ್ಕೂ ನಾವು ಧ್ಯಾನ ಮಾಡಿದ್ರೆ ಸರಿಯಾಗುತ್ತೆ. ಆಮೇಲೆ ನಾವು ಬೇರೆ ಯಾವ್ದಾದ್ರು ಫೋನ್ ಬರ್ಬೇಕು, ಅವ್ರ ಹತ್ರ ನಾವು ಕೆಲ್ಸ ಇದೆ ಅಂತ ನಾವು ಅನ್ಕೊಂತ ಇದ್ವಿ, ಅವರೇ ನಮ್ಗೆ ಫೋನ್ ಮಾಡ್ತಾರೆ. ಅಂದ್ರೆ ನಾವು ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದನ್ನೋ ಅದನ್ನ ಟೆಲಿಪತಿ ಅಂತಾರೆ. ಅಂದ್ರೆ ನಾವ್ ಅನ್ಕೊಂತ ಇದ್ವಿ ಇವಾಗ ಅವ್ರು ಫೋನ್ ಮಾಡ್ಬೇಕು ಅಂತ, ಅವರೇ ನಾವಿನ್ನೂ ಅನ್ಕೊಂತ ಇರ್ತೀವಿ, ಅಷ್ಟೊತ್ತಿಗೆ ಅವರಿಂದಾನೇ ನಮ್ ಕಾಲ್ ಬರುತ್ತೆ. ಅದನ್ನ ಟೆಲಿಪತಿ ಅಂತೀವಿ. ಇದೆಲ್ಲ ಧ್ಯಾನದಲ್ಲಿ ಸಾಧ್ಯ ಆಗುತ್ತೆ. ಸೊ ಪತ್ರಿ ಸಾರು ಇದೆಲ್ಲ ಮಾಡಿದ್ದಾರೆ. ಅಂದ್ರೆ ಅವರು 30 years ಅಲ್ಲಿ ಈ ಧ್ಯಾನ ಮಾರ್ಗಕ್ಕೆ ಬಂದಿದ್ದಾರೆ. ಅವಾಗ ಒಂದು ಫ್ರೆಂಡ್ ಮನೆಗೆ ಹೋಗಿದಾರಂತ. ಫ್ರೆಂಡ್ ಈ ತರ ಧ್ಯಾನದ ಬಗ್ಗೆ ಹೇಳ್ಕೊಟ್ಟಿದ್ದಾರೆ. ಈ ತರ ನಾವು ಧ್ಯಾನ ಮಾಡ್ತಾ ಇದೀವಿ, ನಾನು ಅನಂತಪುರಲ್ಲಿ ಇದ್ದೀನಿ, ನೀವು ಕರ್ನೂಲ್ ಅಲ್ಲಿದ್ದೀರಾ, ಆದ್ರೂ ನೀವು ಇವಾಗ ಏನ್ ಶರ್ಟ್ ಹಾಕೊಂಡಿದ್ದೀರಾ, ಏನ್ ಡ್ರೆಸ್ ಹಾಕೊಂಡಿದ್ದೀರಾ, ನಿಮ್ಮ ಮಿಸಸ್ ಕಿಚನ್ ಅಲ್ಲಿ ಪೊಟ್ಯಾಟೊ ಫ್ರೈ ಮಾಡ್ತಾ ಇದ್ದಾರೆ, ನೀವು ಪುಸ್ತಕ ಓದ್ಕೊಂತ ಇದ್ದೀರಾ ಹಾಲಲ್ಲಿ ಸೋಫಾ ಮೇಲೆ ಕೂತ್ಕೊಂಡು, ನಿಮ್ ಮಕ್ಳು ಒಬ್ರು ರೆಡ್ ಫ್ರಾಕು, ಇನ್ನೊಬ್ರು ಪರ್ಪಲ್ ಕಲರ್ ಫ್ರಾಕ್ ಹಾಕೊಂಡು ಮನೆ ಮುಂದೆ ಆಟಾಡ್ತಾ ಇದ್ದಾರೆ ಅಂತ ನೈಟು 8 ಗಂಟೆಗೆ ಕಾಲ್ ಮಾಡಿ ಹೇಳಿದ್ರಂತೆ. ಅವಾಗ ನೋಡಿದ್ರೆ ಇದೆಲ್ಲ ಕರೆಕ್ಟೇ. ಅಂದ್ರೆ ಸರು ವೈಟ್ ಜುಬ್ಬ ಹಾಕೊಂಡು ಇದು ಪುಸ್ತಕ ಓದ್ತಾ ಇದಾರಂತೆ, ಅದು ಕರೆಕ್ಟೇ. ಆಮೇಲೆ ಕಿಚನ್ ಅಲ್ಲಿ ಹೋಗಿ ನೋಡಿದ್ರೆ ಮೇಡಮು ಪೊಟ್ಯಾಟೊ ಫ್ರೈ ಮಾಡ್ತಾ ಇದಾರಂತೆ. ಆಚೆ ಕಡೆ ಹೋಗಿ ನೋಡಿದ್ರೆ ಆ ಮಕ್ಕಳಿಬ್ರು ಪರಿಮಳ ಪರಿಣತ ಇಬ್ರು ಆಟಾಡ್ಕೊಂತ ಇದಾರಂತ. ಅವ್ರು ಹೇಳ್ದಂಗೆ ಸೇಮ್ ಅದೇ ಕಲರ್ ಡ್ರೆಸ್ ಹಾಕೊಂಡು ಆಟಾಡ್ಕೊಂತ ಇದಾರೆ. ಅದನ್ನ ನೋಡ್ಬಿಟ್ಟು ಸರ್ಗೂ ಇದೇನಪ್ಪ ಇಷ್ಟು, ಅವ್ರು ಬೇರೆ ಊರಲ್ಲಿದ್ದಾರೆ, ನಾವು ಬೇರೆ ಊರಲ್ಲಿದ್ವಿ, ಅವ್ರಿಗೆ ಹೆಂಗ್ ಕಾಣಿಸ್ತಾ ಇದ್ವಿ ನಾವು ಅಂತ ಆಶ್ಚರ್ಯ ಆಯ್ತಂತ ಪತ್ರಿ ಸರ್ ಫಸ್ಟ್ ಟೈಮ್ ಈ ಮಾತು ಕೇಳಿದಾಗ. ಆವಾಗ ನಾವ್ ಈ ತರ ಧ್ಯಾನ ಮಾಡ್ತಾ ಇದ್ವಿ, ಧ್ಯಾನದಲ್ಲಿ ನೀವೆಲ್ಲ ಕಾಣಿಸ್ತಾ ಇದ್ದೀರಾ ನಮ್ ಕಣ್ ಮುಂದೆ ಅಂತ ಹೇಳಿದ್ರಂತ. ಅದಕ್ಕೆ ನನ್ಗೂ ಬೇಕು ಇದು, ನಾನು ಮಾಡ್ತೀನಿ, ನನ್ಗೂ ಇದು ಹೇಳ್ಕೊಡಿ ಅಂತ ಹೇಳಿದ್ರಂತೆ. ಅವಾಗ ರಾಮಚಂದ್ರ ರೆಡ್ಡಿ ಅಂತ ಅವ್ರ ಫ್ರೆಂಡ್, ಪತ್ರಿ ಸರ್ ಫ್ರೆಂಡ್, ಅವರು ಹೇಳಿದಾರಂತೆ ಈ ತರ ಮಾಡಿ ಅಂತ. ಅವಾಗ ಅವ್ರು ಮಾಡಿದರು. ಅದಾದ್ಮೇಲೆ ಸದಾನಂದ ಗುರೂಜಿ ಹತ್ರ ಹೋಗಿ ಅವ್ರ ಹತ್ರನು ಈ ಜ್ಞಾನವನ್ನೆಲ್ಲ ತಗೊಂಡಿದ್ರು. ಅದಾದ್ಮೇಲೆ ಕರ್ನೂಲಲ್ಲಿ ಒಂದು ಫಸ್ಟ್ ಬುದ್ಧ ಪಿರಮಿಡ್ ನಿರ್ಮಾಣ ಮಾಡಿದರು. ಅದಾದ್ಮೇಲೆ ಬೆಂಗಳೂರಲ್ಲಿ ಮಾಡಿದ್ರು. ಬೆಂಗಳೂರಲ್ಲಿ ಆದ್ಮೇಲೆ ಕಡ್ತಾಲಲ್ಲಿ, ಇವಾಗ ಪೇರವರಂದಲ್ಲಿ ಇನ್ನೊಂದು ಪಿರಮಿಡ್ ರೆಡಿ ಆಗ್ತಾ ಇದೆ. ಈ ತರ ಪತ್ರಿ ಸರ್ ಎಷ್ಟೊಂದು ಕಷ್ಟಪಟ್ಟು ಎಲ್ಲಾ ಪಿರಮಿಡ್ಗಳನ್ನೆಲ್ಲ ರೆಡಿ ಮಾಡಿಸಿ, ಎಲ್ಲಾ ಕೋಟಿಗಿಟ್ಲ ಧ್ಯಾನಿಗಳನ್ನೆಲ್ಲ ರೆಡಿ ಮಾಡಿಸಿ ಹೋಗಿದ್ದಾರೆ. ಇವಾಗ ಅವ್ರು ಏನು ಹೇಳಿದಾರೋ ಅದನ್ನ ನಾವು ಅವರು ಕನಸಿದ್ದಾರೆ, ಅದನ್ನ ನಾವು ನೆನ್ಸ್ ಮಾಡ್ಬೇಕು. ಅಂದ್ರೆ ಅಹಿಂಸಾ ಜಗತ್ತು, ಪಿರಮಿಡ್ ಜಗತ್ತು, ಶಾಖಾಹಾರ ಜಗತ್ತು, ಪಿರಮಿಡ್ ಜಗತ್ತು ಅಂತ ಅವ್ರು ಏನೇನು ಇದು ಮಾಡಿದಾರೋ ಅದೆಲ್ಲ ನಾವು ಕೈ ಜೋಡಿಸ್ಬಿಟ್ಟು ಎಲ್ಲಾರು ಅದನ್ನ ಮುಂದುವರ್ಸಕ್ಕೆ ನಾವೆಲ್ಲಾನು ಕೈ ಜೋಡಿಸ್ಬೇಕು. ಅವರು ಏನೇ ಇದು ಮಾಡಿದಾರೋ ಅದನ್ನ ನಾವೆಲ್ಲಾನು ಫಾಲೋ ಮಾಡ್ಬೇಕು. ಎಲ್ಲಾರನ್ನು ಧ್ಯಾನ ಮಾಡಬೇಕು ಅಂತ ಹೇಳಿದರೆ, ಎಲ್ಲಾರು ಶಾಖಾಹಾರಿಗಳಾಗಿ ಇರ್ಬೇಕು, ಯಾರು ಮಾಂಸವನ್ನು ತಿನ್ನಬಾರ್ದು, ಜೀವ ಹಿಂಸೆ ಮಾಡಬಾರ್ದು ಅಂತ ಹೇಳಿದರೆ. ಹಿಂಸಾ ಚೋಡೋ ಹಂಸ ಪಕಡೋ ಅಂತ ಹೇಳಿದರೆ. ಅಂದ್ರೆ ಹಿಂಸಾ ಚೋಡೋ ಅಂದ್ರೆ ಯಾವ ಜೀವಿನಿ ಹಿಂಸಿಸಬಾರದು, ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಫಿಶ್ ಇದೆಲ್ಲ ನಾವು ತಿನ್ನಬಾರ್ದು ಅಂತ ಹೇಳಿದರೆ. ಆಮೇಲೆ ಹಂಸ ಪಕಡೋ, ಹಂಸ ಅಂದ್ರೆ ಶ್ವಾಸ ಅಂದ್ರೆ ನಾವು
ಈ ಉಸಿರಾಟವನ್ನು ಗಮನ ಇಡಬೇಕು, ಅಂದ್ರೆ ಧ್ಯಾನ ಮಾಡ್ಬೇಕು ಅಂತ ಹೇಳಿದ್ದಾರೆ. ಆ ಗುರುಗಳು ಹೇಳಿದ್ದನ್ನು ನಾವು ಆಚರಣೆ ಮಾಡ್ತಾ ಹೋದ್ರೆ ನಾವ್ ಯಾವಾಗ್ಲೂ ಮುಂದಕ್ಕೆ ಹೋಗ್ತೀವಿ. ಸೊ ನಾವ್ ಇವಾಗ ಅವ್ರು ಹೇಳಿದ್ದನ್ನೇ ನಾವು ಫಾಲೋ ಮಾಡೋಣ ಮಾಸ್ಟರ್ಸ್. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಓಕೆ ಮೇಡಮ್. ಥ್ಯಾಂಕ್ ಯು ಮೇಡಮ್. ಇಲ್ಲಿ ತನಕ ನಮ್ಗೆ ನಮ್ಮ ಮಕ್ಕಳಿಗೆ ಧ್ಯಾನದ ಅನುಭವಗಳು, ಧ್ಯಾನದಿಂದ ಬರುವಂತಹ ಏನೇನ್ ಅನುಭವಗಳು ಬರುತ್ತೆ ಅದ್ರ ಬಗ್ಗೆ ಹೇಳಿದಕ್ಕೆ ತುಂಬಾ ಧನ್ಯವಾದಗಳು. ಮಕ್ಳ ಯಾರಾದ್ರೂ ಕ್ವಶನ್ ಕೇಳ್ಬೇಕು ಅಂದ್ರೆ ಹ್ಯಾಂಡ್ ರೈಸ್ ಮಾಡಿ ಮಕ್ಳ. ಮೇಡಮ್ ಜೊತೆ ಯಾರು ಮಾತಾಡ್ಬೇಕು ಅಂದ್ರೆ ಹ್ಯಾಂಡ್ ರೈಸ್ ಮಾಡಿ, ಮಾತಾಡಿ. ನಿಮ್ಗೆ ಏನೇ ಕ್ವಶನ್ಸ್ ಇದ್ರೂ ಕೇಳಿ. ಅನ್ಮ್ಯೂಟ್ ಮಾಡಿದ್ದೆ ಪುಟ. ಹನುಮೇಗೌಡ. ಮಾತಾಡು ಪುಟ. ಕೇಳಿಸ್ತಾ ಇಲ್ಲ. ಮಕ್ಕಳೇ, ನಿಮ್ಗೆ ಏನ್ ಅನಿಸ್ತು ಅನ್ನೋದು ಹೇಳಿ. ಮೇಡಮ್ ಇಷ್ಟೊತ್ತು ಹೇಳಿದ್ರಲ್ಲ, ಧ್ಯಾನ ಯಾಕೆ ಮಾಡ್ಬೇಕು, ಧ್ಯಾನ ಮಾಡೋದ್ರಿಂದ ಏನಾಗುತ್ತೆ, ಧ್ಯಾನದ ಉಪಯೋಗ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಶಶಿಕಲಾ ಮೇಡಮ್ ಅಲ್ವಾ. ನೀವು ಕ್ವಶನ್ ಕೇಳ್ಬೇಕು. ಇದೊಂದು ಸ್ಟೇಜ್. ನೀವು ಸ್ಕೂಲ್ಗೆ ಹೋದ್ಮೇಲೆ ನೀವು ಟೀಚರ್ಸ್ ಜೊತೆ ಮಾತಾಡ್ತಿರಲ್ವಾ ಮಕ್ಕಳೇ? ಹಾ, ಇಲ್ಲಿ ನೀವು ಮೇಡಮ್ಗಳ ಜೊತೆ ಎಲ್ಲ ಚೆನ್ನಾಗಿ ಮಾತಾಡಿದ್ರೆ ಟೀಚರ್ಸ್ ಗಳ ಜೊತೆ ಸ್ಕೂಲಲ್ಲಿ ಹೋದಾಗ್ಲೂ ನೀವು ಫ್ರೀ ಆಗಿ ಮಾತಾಡ್ತೀರಾ. ಮಾತಾಡಿ ಮಕ್ಕಳೇ ಪ್ರತಿಯೊಬ್ರು. ಹನುಮೇಗೌಡ ಅನ್ನೋರು ಹ್ಯಾಂಡ್ ರೈಸ್ ಮಾಡಿದ್ರಿ, ಮಾತಾಡಿ. ದೀಪಿಕಾ ಮಾತಾಡು ಪುಟ್ಟ, ಅನ್ಮ್ಯೂಟ್ ಮಾಡ್ಕೊಂಡು. ಮಕ್ಳ ಮೇಡಮ್ ಕೋಲ್ ಹಿಡ್ಕೊಂಡ್ ಬಂದಿಲ್ಲ, ನಿಮ್ಗೆ ಯಾರಿಗೂ ಹೊಡಿಯಲ್ಲ. ಅವರು ತುಂಬಾ ಖುಷಿಯಾಗೆ ಮಾತಾಡ್ತಾ ಇದಾರೆ ನಿಮ್ ಜೊತೆ. ಮಾತಾಡಿ, ಏನೇ ಕ್ವಶನ್ಸ್ ಇದ್ರು ಕೇಳಿ. ನಿಮ್ಗೆ ಎಕ್ಸಾಮ್ ಅಲ್ಲಿ ಈ ತರ ಭಯ ಆಗುತ್ತೆ, ಎಕ್ಸಾಮ್ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರಲ್ವಾ ಮೇಡಮ್ ಇಷ್ಟೊತ್ತು. ಎಕ್ಸಾಮ್ ಅಲ್ಲಿ ನಿಮ್ಗೆ ಏನಾದ್ರು ಯಾವ ತರ ಭಯ ಆಗುತ್ತೆ, ಏನಾಗುತ್ತೆ, ಚೆನ್ನಾಗ್ ಮಾಡಕ್ ಆಗುತ್ತಾ, ಅದನ್ನೆಲ್ಲ ಹೇಳ್ಬೋದು. ಹೇಳಿ, ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಮಾತಾಡಿ ಮೇಡಮ್ ಜೊತೆ. ಮಾತಾಡಿ, ಏನು ಭಯ ಇಲ್ಲ. ಯಾರು ಹೊಡಿಯೋರು ಯಾರು ಇಲ್ಲ ಇಲ್ಲಿ. ಹ್ಯಾಂಡ್ ರೈಸ್ ಮಾಡಿ, ಹ್ಯಾಂಡ್ ರೈಸ್ ಮಾಡಿ ಮಕ್ಕಳು. ಎಷ್ಟು ಜನಕ್ಕೆ ಟಾಪರ್ಸ್ ಆಗ್ಬೇಕಂತ ಆಸೆ ಇದೆ ಮಕ್ಕಳು? ಹ್ಯಾಂಡ್ ರೈಸ್ ಮಾಡಿ, ಥಮ್ಸ್ ಅಪ್ ಮಾಡಿ ಹೋಗ್ಲಿ. ನಾವೆಲ್ಲ ಟಾಪರ್ಸ್ ಆಗ್ಬೇಕಪ್ಪ ಅಂತ ಅನ್ನೋರು ಥಮ್ಸ್ ಅಪ್ ಮಾಡಿ. ಯಾವ್ದೋ ಒಂದ್ ಮಗು ಥಮ್ಸ್ ಅಪ್ ಮಾಡಿದೆ ಮೇಡಮ್. ದೀಪಿಕಾ. ದೀಪಿಕಾ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ಬಿಟ್ಟ. ಹಾ, ದೀಪಿಕಾ ಮಾತಾಡು, ಬೋಲ್ಡ್ ಆಗಿ ಮಾತಾಡು. ಏನ್ ಅನ್ಸುತ್ತಾ ಹೇಳು. ನಮ್ ಮಗಳು ನಿಮ್ ತರಾನೇ ಇದ್ ಮಾಡಿದ್ರಲ್ವಾ, ಧ್ಯಾನ ಮಾಡಿದ್ಮೇಲೆ ಅವರು ಇಂಜಿನಿಯರಿಂಗ್ ಅಲ್ಲಿ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆದ್ರು. ಅದಾದ್ಮೇಲೆ ಎಂ.ಟೆಕ್ ಅಲ್ಲಿ 98% ಬಂದು ಅಕಾಡೆಮಿಕ್ ಟಾಪರ್ ಆಗಿ ಬಂದಿದ್ರು ಅವರು. ಸೊ ನೀವುನು ಅದನ್ನೇ ಮಾಡಿ ಟಾಪರ್ ಆಗ್ತೀರಾ, ಧ್ಯಾನ ಮಾಡಿದ್ರೆ ಮಾತ್ರ. ಇದು ಆಮೇಲೆ ನಾನ್ ವೆಜ್ ತಿನ್ಬಾರ್ದು, ನಾನ್ ವೆಜ್ ಬಿಡಬೇಕು, ಧ್ಯಾನ ಮಾಡ್ಬೇಕು. ಇದೆಲ್ಲ ಎರಡು ಮಾಡಿದ್ರೆ ಮಾತ್ರ ಇದು ಸಾಧ್ಯ ಆಗುತ್ತೆ. ನಮ್ಮ ಮಗಳು ಅದನ್ನೇ ಮಾಡಿದ್ರು, ಅದಕ್ಕೆ ಅವರು ಈ ತರ ಬಂದಿದೆ. ನೋಡಿ ಮೇಡಮ್ ದಿನಾ ಮೆಡಿಟೇಷನ್ ಮಾಡಿದ್ರಿಂದ ಏನಾಯ್ತು, ಅವ್ರು ಟಾಪರ್ ಆದ್ರು ಅಂತ ಹೇಳ್ತಿದ್ದಾರೆ ಅಲ್ವಾ. ಮಗನು ಈಗ ಸೆಕೆಂಡ್ ಸ್ಟ್ಯಾಂಡರ್ಡ್ ಇಂದಾನೆ ಶುರು ಮಾಡಿದ್ರು ಧ್ಯಾನ. ಮಗ ಇವಾಗ ಇಂಜಿನಿಯರಿಂಗ್ 3rd ಇಯರ್ ಓದ್ತಾ ಇದ್ದಾನೆ. ಅವನು ಸೆಕೆಂಡ್ ಸ್ಟ್ಯಾಂಡರ್ಡ್ ಇಂದಾನೆ ಧ್ಯಾನ ಶುರು ಮಾಡಿದ್ರು. ಅವಾಗಿಂದ ಇವಾಗವರೆಗೂ ಮಾಡ್ತಾ ಇದ್ದಾನೆ. ನೋಡಿ ಮಕ್ಕಳೇ, ಮೇಡಮ್ ಇಷ್ಟು ಪಾಪ ನಮ್ಗೆ ಕೂಲಂಕುಷವಾಗಿ ನಿಮ್ಮ ಹತ್ರ ಬಂದು ಧ್ಯಾನ ಯಾಕೆ ಮಾಡ್ಬೇಕು, ಧ್ಯಾನ ಮಕ್ಳಿಗೆ ಯಾಕೆ ಮಾಡಿಸ್ತಿದೀವಿ ಅನ್ನೋದು ಹೇಳಿದ್ದಾರೆ. ಧ್ಯಾನ ಮಾಡೋದ್ರಿಂದ ಎಲ್ಲಾ ಮಕ್ಳುನು ಜಾಣ್ರು, ತುಂಬಾ ಟಾಪರ್ಸ್ ಆಗ್ತೀರಾ, ಕ್ಲಾಸಿಗೆ ನಂಬರ್ 1 ಬರ್ತೀರಾ. ನೀವ್ ಚೆನ್ನಾಗ್ ಮಾರ್ಕ್ಸ್ ತಗೊಂಡ್ರೆ ನಿಮ್ ಪೇರೆಂಟ್ಸ್ ಖುಷಿ ಆಗುತ್ತಲ್ಲ ಮಕ್ಕಳೇ. ಹಾ, ಇದು ಸುಮ್ನೆ ಟೈಮ್ ಪಾಸಿಗೆ ಮಾಡ್ತಾ ಇಲ್ಲ ಸಮರ್ ಕ್ಯಾಂಪ್ ಅನ್ನೋದು, ಆಯ್ತಾ? ಪ್ರತಿಯೊಬ್ರು ಮಾತಾಡ್ಬೇಕು, ಆಯ್ತಾ? ದುರ್ಗಾಬಾಯಿ ಬ್ಯಾಂಗ್ಳೂರು ಅನ್ನೋರು ಹ್ಯಾಂಡ್ ರೈಸ್ ಮಾಡಿದಾರೆ, ಮಾತಾಡಿ. ಅನ್ಮ್ಯೂಟ್ ಮಾಡ್ತೀವಿ ಮೇಡಮ್. ಅನ್ಮ್ಯೂಟ್ ಮಾಡಿದೀನಿ ಮೇಡಮ್. ಅನ್ಮ್ಯೂಟ್ ಆಗಿದೆ, ಮಾತಾಡಿ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ. ಶಶಿಕಲಾ ಅವ್ರಿಗೂ ನಮಸ್ತೆ. ಹಾ, ಚೆನ್ನಾಗಿ ಹೇಳಿದ್ರಲ್ಲ ಮಕ್ಕಳ ಸಲುವಾಗಿ. ಮಕ್ಕಳಿಗೆ
ಅವ್ರಿಗೆ ತುಂಬಾ ಒಳ್ಳೇದು. ಈ ವಯಸ್ಸಿನಿಂದಾನೇ ಮಾಡಿದ್ರೆ ಹೌದು. ಅವ್ರ ಮುಂದೆ ಅವ್ರ ಲೈಫ್ ತುಂಬಾ ಚೆನ್ನಾಗಾಗುತ್ತೆ. ಅವರು ಕಾನ್ಸಂಟ್ರೇಷನ್ ಬರುತ್ತೆ, ಮೆಮೊರಿ ಪವರ್ ಇದಾಗುತ್ತೆ. ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಮೇಡಮ್. ಮಕ್ಕಳಿಗೆಲ್ಲ ಈ ತರ ಎಲ್ಲ ಹೇಳ್ತಾ ಇದೀರಲ್ವಾ, ಮಾಡ್ತಾ ಇದ್ರಲ್ಲ, ನೀವು ನಿಜವಾಗ್ಲೂ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಓಕೆ ಮೇಡಮ್. ಚಿಕ್ಕ ವಯಸ್ಸಿನಿಂದಾನೇ ಮಾಡಿದ್ರೆ ತುಂಬಾ ಒಳ್ಳೇದು. ನಾವೆಲ್ಲ ಹೌದು. ಲೇಟ್ ಆಗಿ ಬಂದಿದೀವಿ, ಇವರೆಲ್ಲ ಮಾಡ್ರಿ ಮಕ್ಕಳ್ರ, ನೀವೆಲ್ಲ ಮಾಡ್ರಿ. ನಿಮ್ಮ ವಯಸ್ಸು ಎಷ್ಟಾಯ್ತೋ ಅಷ್ಟಾದ್ರೂ ಮಿನಿಮಮ್ ಅಷ್ಟಾದ್ರೂ ಮಾಡಿ. ಹಂಗೆ ಬರ್ತಾ ಬರ್ತಾ ಇನ್ಕ್ರೀಸ್ ಮಾಡ್ಕೊಂತ ಹೋಗ್ಬೋದು. ಒಳ್ಳೆ ಆಮೇಲೆ ಒಳ್ಳೆ ಹುಡುಗರು ನೀವೆಲ್ಲ, ಚೆನ್ನಾಗಿ. ಕಾಲೇಜ್ ಟಾಪರ್ ಆಗ್ತಾರೆ ಆಮೇಲೆ. ಅದೇ ಮತ್ತೆ ಚೆನ್ನಾಗಿ ಓದ್ರಿ, ಚೆನ್ನಾಗಿ ಧ್ಯಾನ ಮಾಡೋದು ಅಭ್ಯಾಸ ಮಾಡ್ಕೊಳ್ರಿ, ಆಯ್ತಾ? ಓಕೆ ಮಾ, ಥ್ಯಾಂಕ್ಸ್ ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ವಿಷಯವನ್ನ ಹೇಳ್ಕೊಟ್ರಿ ನಮ್ಮ ಮಕ್ಕಳಿಗೆ. ಧ್ಯಾನ ಮಾಡೋದು ಅದೇ. ಯಾಕೆ ಅಂತ ನೀವು ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ. ನಮ್ಮ ಅಶ್ವಿನಿ ಮೇಡಮ್ ಸ್ವಲ್ಪ ಮಾತಾಡ್ತಾರೆ, ಧ್ಯಾನದ ಬಗ್ಗೆ ಮಾತಾಡ್ತಾರೆ. ನಮ್ಮ ಮಕ್ಕಳಿಗೆ ಸ್ವಲ್ಪ ಎನ್ಕರೇಜ್ ಮಾಡ್ಬೇಕಂತ ಅಶ್ವಿನಿ ಮೇಡಮ್ ಅಲ್ಲಿ ಕೇಳ್ಕೊಂತೀನಿ. ಮ್ಯಾಮ್ ಎಲ್ಲರಿಗೂ ನಮಸ್ಕಾರ. ನಮಸ್ತೆ ಮೇಡಮ್. ಮೇಡಮ್, ನಮ್ಮ ತಾಯಿ ಊರಲ್ಲಿ ಒಬ್ಬ ಮಗು ಇದ್ದಾನೆ, ಶ್ರೀರಾಮ್ ಗೌಡ ಅಂತ. ಮಾತಾಡ್ತೀನಿ ಅಂತ ಇಚ್ಛೆ ಪಟ್ಟಿದ್ದಾನೆ, ಮಾತಾಡಪ್ಪ. ಮ್ಯಾಮ್ ಎಲ್ಲರಿಗೂ ನಮಸ್ಕಾರ. ಓಕೆ. ನಮಸ್ತೆ. ಹಾ, ಹೇಳ್ಪುಟ. ಧ್ಯಾನದಿಂದ ನಮ್ಗೆ ಒಳ್ಳೆ ಬುದ್ಧಿ ಬರುತ್ತೆ. ವೆರಿ ಗುಡ್. ಆಮೇಲೆ ಸ್ಕೂಲ್ಗೆ ಟಾಪರ್ ಆಗ್ಬೇಕು ಅಂತ ಇಷ್ಟ ಆಗುತ್ತೆ. ಆಮೇಲೆ ಓದಿ ನಮ್ಗೆ ಓದಿದ್ರೆ ಚೆನ್ನಾಗಿ ಬುದ್ಧಿ ಬರುತ್ತದೆ. ನರೇಂದ್ರ ಮೋದಿ ತರ ನಮ್ಗೆ ಆಗ್ಬೇಕು ಅಂತ ಇಷ್ಟ ಆಗುತ್ತೆ. ವೆರಿ ಗುಡ್, ವೆರಿ ಗುಡ್. ಒಳ್ಳೆ ಬುದ್ಧಿ ಬಂದ್ರೆ ನಾವು ಚೆನ್ನಾಗಿ ಓದುತ್ತೀವಿ, ಚೆನ್ನಾಗಿ ಬರೀತೀವಿ, ಆಮೇಲೆ ಎಕ್ಸಾಮು ಬರೀತೀವಿ ಚೆನ್ನಾಗಿ. ಒಳ್ಳೆ ಮಾರ್ಕ್ಸ್ ಸಿಗುತ್ತೆ. ಅವಾಗ ನಾವೆಲ್ಲಾರು ತಂದೆ ತಾಯಿಗೆ ಒಂದ್ ಹೆಸರು ತರ್ತೀವಿ. ವೆರಿ ಗುಡ್, ಸೂಪರ್. ವೆರಿ ಗುಡ್. ಆಮೇಲೆ ಒಂದ್ ಒಳ್ಳೆ ಮನೆ ಕಟ್ಟಿಸ್ತೀವಿ ದೊಡ್ಡ ಆಮೇಲೆ. ಒಳ್ಳೆ ಕೆಲಸ. ಆಮೇಲೆ ಧ್ಯಾನ ಮಾಡ್ತೀನಿ, ಒಳ್ಳೆ ಕೆಲ್ಸಕ್ಕೆ ಸೇರ್ತೀನಿ. ದಿನ ಧ್ಯಾನ ಮಾಡ್ತೀನಿ, ಒಳ್ಳೆ ಕೆಲ್ಸಕ್ಕೆ ಸೇರ್ಕೊತೀವಿ. ಧನ್ಯವಾದಗಳು. ವೆರಿ ಗುಡ್, ಸೂಪರ್. ಕೀಪ್ ಅಪ್. ನೋಡ, ಮಗು ತುಂಬಾ ಚೆನ್ನಾಗಿ ಮಾತಾಡ್ತು. ಇವತ್ತೇ ಜಾಯಿನ್ ಆಗಿರೋದು. ಆಕ್ಚುಲಿ ಏನ್ ಹೇಳಿದ್ದು, ನರೇಂದ್ರ ಮೋದಿ ತರ ನಾವ್ ಆಗ್ಬೋದು ಅಂತ ಅಲ್ವಾ? ನರೇಂದ್ರ ಮೋದಿ ನಾವ್ ಎಷ್ಟು ಜನ ಇಷ್ಟ ಪಡ್ತೀವಲ್ವಾ? ನಾವೇ ನರೇಂದ್ರ ಮೋದಿ ಆಗ್ಬಿಟ್ರೆ ಎಷ್ಟ್ ಚೆನ್ನಾಗಿರುತ್ತೆ ಅಲ್ಲ? ಹೌದಲ್ಲ? ಈ ತರ ಅವರು ನೋಡಿ ಎಷ್ಟು ಧ್ಯಾನ ಮಾಡ್ತಾರೆ. ಅವ್ರು ನೀರಲ್ಲಿ, ಸಮುದ್ರದಲ್ಲಿ ಕುತ್ಕೊಂಡು ಧ್ಯಾನ ಮಾಡಿದ್ದಾರೆ, ಹಿಮಾಲಯದಲ್ಲಿ ಹೋಗಿ ಧ್ಯಾನ ಮಾಡಿದ್ದಾರೆ. 3-4 ದಿವಸ ಉಪವಾಸ ಇದ್ದು ಧ್ಯಾನ ಮಾಡಿದ್ದಾರೆ. ಎಲ್ಲರಿಗೂ ನರೇಂದ್ರ ಮೋದಿ ಇಷ್ಟ ಆಗ್ತಾರಲ್ವಾ? ಹಾಗೇನೆ ಸಹ ನೀವು ಮೆಡಿಟೇಷನ್ ಮಾಡೋದ್ರಿಂದ ನಿಮ್ಮಲ್ಲಿ ತುಂಬಾ ಪವರ್ ಬರುತ್ತೆ. ಮತ್ತೆ ಮಾತಾಡಕ್ಕೆ ಮಾತಾಡ್ಬೇಕು ಮಕ್ಕಳೇ. ಹನುಮೇಗೌಡ ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಮಾತಾಡಿ ಮೇಡಮ್. ನಾವು ತುಮಕೂರ್ಗೆ ಊರಿಗೆ ಬಂದಿದ್ವಿ ಒಂದ್ ವಾರ. ಮಗು ಹೇಳ್ಬೇಕು ಅಂದ್ರೆ ಇವತ್ತೇ ಫಸ್ಟ್ ಟೈಮ್ ಇಲ್ಲಿ ಈ ಝೂಮ್ ವೇದಿಕೆಯಲ್ಲಿ ಕೂತ್ಕೊಂಡು ನೀವ್ ಹೇಳಿದ್ದನ್ನೆಲ್ಲ ಕೇಳಿಸ್ಕೊಂಡು ನಾನು ಮಾತಾಡ್ಬೇಕು, ಮೇಡಮ್ ನನ್ಗೆ ಎಂಕರೇಜ್ ಮಾಡ್ತಿದ್ದಾರೆ ಕೊಡೋ ಅಂತ ಅನ್ಬಿಟ್ಟು ನನ್ನ ಹತ್ರ ಕೇಳ್ಬಿಟ್ಟು ಮಾತಾಡ್ದೆ ಮೇಡಮ್. ಇದೇ ಫಸ್ಟ್ ಟೈಮ್, ನಾವು ಝೂಮ್ ಅಟೆಂಡ್ ಆಗಿಲ್ಲ. ವೆರಿ ಗುಡ್, ವೆರಿ ಗುಡ್. ತುಂಬಾ ಖುಷಿ ಆಯ್ತು ಪುಟ್ಟ. ವೆಲ್ಕಮ್ ಟು ಅವರ್ ಕ್ಲಾಸ್. ಥ್ಯಾಂಕ್ ಯು ಮೇಡಮ್. ಹನುಮೇಗೌಡ, ಮಗು ಮಾತಾಡ್ತೀರಾ? ಜೋಡಿ ಹಕ್ಕಿಗಳಿದ್ದಾರೆ. ಮ್ಯಾಮ್ ಹನುಮೇಗೌಡ ಅನ್ನೋರು ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಮಾತಾಡಿ. ಮ್ಯಾಮ್ ಮೇಡಮ್ ಏನಾರ ಕ್ವಶನ್ ಇದ್ರೆ ಕೇಳ್ಬೇಕು, ನೀವು ಕ್ವಶನ್ಸ್ ಕೇಳ್ಬೇಕು ಮಕ್ಕಳು. ಮ್ಯಾಮ್ ನಾವು ಬೀಚ್ ಅಲ್ಲಿ ಮೆಡಿಟೇಷನ್ ಮಾಡ್ಬೋದಾ? ಮಾಡಿ. ಮಾಡ್ಬೋದು. ಯಾವಾಗ ಹೋಗೋಣ ಬೀಚ್ಗೆ? ಮಕ್ಳ, ನೀವ್ ಯಾರು ಎಕ್ಸಾಮ್ಸ್ ಫೇಸ್ ಮಾಡಿಲ್ವಾ ಮಕ್ಳ? ನಿಮ್ಗೆ ಎಕ್ಸಾಮ್ಸ್ ಬಗ್ಗೆ ಎಷ್ಟು ಹೇಳಿದ್ರು ಮೇಡಮ್, ಅದ್ರ ಬಗ್ಗೆ ಏನಾದ್ರು ಕ್ವಶನ್ಸ್ ಕೇಳಿ. ಎಷ್ಟು ಈಸಿಯಾಗಿ ಹೇಳಿದ್ರು ಮೇಡಮ್ ಅಂತಂದ್ರೆ ನಾವೇ ಪುಟ್ ಮಕ್ಳಾಗಿ ಮತ್ತೆ ಎಕ್ಸಾಮ್ ಬರಿಬೋದು, ಆತರ ಹೇಳಿದ್ರು ದೊಡ್ಡವ್ರಿಗೆ. ದೊಡ್ಡವ್ರು ಅರ್ಥ ಮಾಡ್ಕೊಂಡಿರೋರ್ಗೆ. ಮಕ್ಳುಗಳಿಗೆ ಇವಾಗ ನಿಮಗ್ ಭಯ ಇರಲ್ಲ, ಅದ್ರ ಬಗ್ಗೆ ಕೇಳಿ. ಆಮೇಲೆ ನೀವ್ ಎಕ್ಸಾಮ್ ಹತ್ರ ಹೋದಾಗ ಏನಾಗುತ್ತೆ, ನಿಮ್ಗೆ ಭಯಕ್ಕೆ ಮರ್ತೋಗ್ಬಿಡುತ್ತೆ ನೀವ್ ಓದಿರೋದೆಲ್ಲ, ಆತರ ಎಲ್ಲ ಆಗುತ್ತಲ್ವಾ? ಅದನ್ನೆಲ್ಲ ಕೇಳಿ ಮೇಡಮ್ ಹತ್ರ. ಮೇಡಮ್ ಚೆನ್ನಾಗ್ ಆನ್ಸರ್ ಕೊಡ್ತಾರೆ. ಎಕ್ಸಾಮ್ ಅನ್ನೋದು ಎಲ್ಲರೂ ಫೇಸ್ ಮಾಡ್ತೀರಾ ಇಲ್ವಾ? ಫಸ್ಟ್ ಸ್ಟ್ಯಾಂಡರ್ಡ್ ಇಂದಾನು ಸ್ಟಾರ್ಟ್ ಆಗುತ್ತೆ, LKG UKG ವರ್ಗೂ ಇರುತ್ತೆ ಎಕ್ಸಾಮ್ಸ್ ಅಂದ್ರೆ. ಅದ್ರ ಬಗ್ಗೆ ಕೇಳಿ ಮಕ್ಳಾ. ಈಗ ಹೋಗ್ಲಿ, ಸ್ಕೂಲಲ್ಲಿ ಟೀಚರ್ಸ್ ಗಳ ಜೊತೆ ಚೆನ್ನಾಗಿ ಫ್ರೀಯಾಗಿ ಮಾತಾಡ್ಬೇಕಂತ ಅನ್ಸುತ್ತಾ ಇಲ್ವಾ ಮಕ್ಕಳಿಗೆ?
ಟೀಚರ್ಸ್ ನೋಡಿ ಮ್ಯಾಮ್ ಅಂತ ಹಿಂದೆ ಸರ್ಕೊಳ್ಳೋದಲ್ಲ, ಮ್ಯಾಮ್ ಅಂತ ಹತ್ರ ಹೋಗಿ ಮಾತಾಡ್ಸ್ಬೇಕು ಅಲ್ವಾ? ಆ ತರ ಧೈರ್ಯ ಬರ್ಬೇಕೋ ಬರ್ಬಾರ್ದು? ನೀವು ಧ್ಯಾನ ಮಾಡಿದ್ರೆ ಧೈರ್ಯ ಬರುತ್ತೆ. ಧ್ಯಾನ ಮಾಡ್ಬೇಕು, ಅವಾಗ ಧೈರ್ಯ ಬಂದೇ ಬರುತ್ತೆ. ಮನು, ಸಾನ್ವಿ, ಹನುಮೇಗೌಡ್ರು ಹ್ಯಾಂಡ್ ರೈಸ್ ಮಾಡಿದಾರೆ ಮೇಡಮ್, ಅನ್ಮ್ಯೂಟ್ ಮಾಡೋಣ, ಮಾತಾಡ್ತಾರಂತೆ. ಮ್ಯಾಮ್ ಗೌಡ್ರು ಮಾತಾಡ್ಬೇಕು. ಮ್ಯಾಮ್ ನಾವು ಮೆಡಿಟೇಷನ್ ಇಂದ ನಾವು ಮೆಮರಿ ಪವರ್ ಜಾಸ್ತಿ ಮಾಡ್ಕೋಬೋದಾ? ಮೆಮರಿ ಪವರ್ ಜಾಸ್ತಿ ಮಾಡ್ಕೋಬೋದಾ? ಮಾಡ್ಕೋಬಹುದು. ನೀವು ಜಾಸ್ತಿ ಮೆಡಿಟೇಷನ್ ಮಾಡಿದ್ರೆ ಮೆಮರಿ ಪವರ್ ಇನ್ಕ್ರೀಸ್ ಆಗುತ್ತೆ. ಓಕೆ ಮ್ಯಾಮ್. ನೀವು ಓದಿದ್ದೆಲ್ಲ ನೆನಪು ಬರುತ್ತೆ, ಎಕ್ಸಾಮ್ ಅಲ್ಲಿ ಚೆನ್ನಾಗಿ ಬರ್ತೀಯಾ, ಚೆನ್ನಾಗಿ ಮಾರ್ಕ್ಸ್ ಬರುತ್ತೆ. ಧ್ಯಾನ ಮಾಡ್ಲೇಬೇಕು. ತುಂಬಾ ಒಳ್ಳೆ ಕ್ವಶನ್ ಕೇಳಿದ್ದಾರೆ ಹನುಮೇಗೌಡ್ರು. ಥ್ಯಾಂಕ್ ಯು. ಯಾಕಂದ್ರೆ ಮೆಡಿಟೇಷನ್ ಮಾಡೋದ್ರಿಂದಾನೇ ನಿಮ್ಗೆ ಇದು ಜಾಸ್ತಿ ನಾಲೆಜ್ ಬರುತ್ತೆ, ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ ಅಂತಾನೆ, ನಿಮ್ಗೆ ಮೆಮೊರಿ ಪವರ್ ಜಾಸ್ತಿ ಆಗ್ಲಿ ಅಂತಾನೆ ಸಮ್ಮರ್ ಕ್ಯಾಂಪ್ ಅಲ್ಲಿ, ಫ್ರೀ ಸಮ್ಮರ್ ಕ್ಯಾಂಪ್ ಅಲ್ಲಿ ಧ್ಯಾನ ಅನ್ನೋದನ್ನ ಮೇಡಮ್ ಎಲ್ಲರೂ ಬಂದು ಒಬ್ಬೊಬ್ರು ಮಾಸ್ಟರ್ಸ್ ಬಂದ್ ಮಾಡಿಸ್ತಾ ಇದ್ದಾರೆ. ಆಯ್ತಾ? ಇಲ್ಲಿ ನೀವ್ ಯಾರಿಗೂ ಹೆದರ್ಕೋಬಾರ್ದು. ಟೀಚರ್ಸ್ ಗಳ ಜೊತೆ ಇನ್ನೇನು ಜೂನ್ ಇಂದ ಸ್ಕೂಲ್ ಶುರು ಆಗುತ್ತೆ ಅಲ್ವಾ? ನೀವೆಲ್ಲರೂ ಹೋಗಿ ಟೀಚರ್ಸ್ ಗಳ ಜೊತೆ ಫ್ರೀ ಆಗಿ ಮಾತಾಡ್ಬೇಕು. ಅದಕ್ಕೆ ಧೈರ್ಯ ಬರ್ಲಿ ಅನ್ನೋದಕ್ಕೆ ಈ ಕ್ಲಾಸ್. ಓದಿರೋದನ್ನ ನೆನಪಲ್ಲಿ ಇಟ್ಕೊಳ್ಳೋದಕ್ಕೋಸ್ಕರ ಈ ಕ್ಲಾಸು. ಯಾಕೆ ಓದಿರೋದ್ ನೆನಪಿರೋದಿಲ್ಲ ಕೆಲವ್ರಿಗೆ, ಧ್ಯಾನ ಮಾಡಿರೋದ್ರಿಂದ ನೆನಪಾಗುತ್ತೆ ಅನ್ನೋದು ಈ ಕ್ಲಾಸ್ ಅಲ್ಲೆಲ್ಲ ಹೇಳ್ಕೊಟ್ಟಿದ್ದಾರೆ. ದೀಪಿಕಾ ಮಾತಾಡಮ್ಮ, ಅನ್ಮ್ಯೂಟ್ ಮಾಡ್ಕೊಂಡು. ಮ್ಯಾಮ್ ನಾವು ಚಿಕನ್ ಇಲ್ಲಾಂದ್ರೆ ಮಟನ್ ತಿಂದ್ರೆ ಧ್ಯಾನ ಬರಲ್ಲ ಮ್ಯಾಮ್? ಹೌದಮ್ಮ, ತಿನ್ಬಾರ್ದು. ಅದು ಜೀವಹಿಂಸೆ ಮಾಡ್ದಂಗ ಅಲ್ವಾ? ಅದ್ ತಿಂದ್ರೆ ನಿಮ್ಗೂ ಈ ಮೆಮರಿ ಪವರ್ ಇರಲ್ಲ. ಓದೇ ಮಕ್ಕಳು ನಾನ್ ವೆಜ್ ಬಿಡ್ಬೇಕು. ನಾವೆಲ್ಲ ಬಿಟ್ಟಿದ್ವಿ, ಪತ್ರಿ ಸರ್ ಪರಿಚಯ ಆದ್ಮೇಲೆ ನಾವು ಬಿಟ್ಟಿದ್ವಿ. ನೀವು ಈ ಚಿಕ್ಕ ವಯಸ್ಸಿಂದಾನೇ ಅದೆಲ್ಲ ಬಿಟ್ಬಿಟ್ಟು ಧ್ಯಾನ ಮಾಡಿದ್ರೆ ಇನ್ನೂ ಚೆನ್ನಾಗಿ ಮಾರ್ಕ್ಸ್ ತಗೊಂಡ್ ಬರ್ತೀರಾ, ಇನ್ನೂ ಚೆನ್ನಾಗಿ ಒಳ್ಳೆ ಸಿಟಿಸನ್ ಆಗಿ ಬರ್ತೀರಾ. ಇವಾಗಿಂದಾನೇ ನಾನ್ ವೆಜ್ ಬಿಟ್ಬಿಡಿ. ನಿಮ್ಗೆ ಈ ವಯಸ್ಸಿಗೆ ನಿಮ್ಗೂ ಅಂದ್ರೆ ಗೊತ್ತಾಗಿದೆ. ನಮ್ಮಂತವ್ರು ನಿಮ್ಮ ಹತ್ರ ಬಂದು ಹೇಳ್ತಾ ಇದಾರೆ ತಿನ್ಬಾರ್ದು ಅಂತ. ನಮ್ಗೆ ಈ ಚಿಕ್ಕ ವಯಸ್ಸಲ್ಲಿ ನಮ್ಗೆ ಯಾರು ಹೇಳಿಲ್ಲ. ನಾವು 43 years ವರ್ಗು ನಮ್ಗೆ ಯಾರು ಹೇಳಿಲ್ಲ. ನಾವು ಅಷ್ಟವರೆಗೂ ತಿಂದಿದ್ವಿ. ಆಮೇಲೆ ಪತ್ರಿ ಸರ್ ಪರಿಚಯ ಆದ್ರು, ಅವ್ರು ಹೇಳಿದ್ದಕ್ಕೆ ನಾವು ಬಿಟ್ಟಿದ್ವಿ. ಹೌದಲ್ಲ? ಓಕೆ ಮ್ಯಾಮ್. ವೆರಿ ಗುಡ್, ಕೀಪ್ ಇಟ್ ಅಪ್. ಒಳ್ಳೆ ಕ್ವಶನ್ ಕೇಳಿದೆ ದೀಪಿಕಾ, ಥ್ಯಾಂಕ್ ಯು. ನಿಂಗೆ ಆತರ ತಿನ್ಬೇಕು ಅನಿಸಿದಾಗ ಫ್ರೂಟ್ಸ್ ತರ್ಸ್ಕೊಂಡು ತಿನ್ನು. ಒಳ್ಳೊಳ್ಳೆ ಫ್ರೂಟ್ಸ್ ಇರುತ್ತಲ್ಲ, ಮ್ಯಾಂಗೋ ಆಗಿರ್ಲಿ, ಆಪಲ್ ಆಗಿರ್ಲಿ, ಬನಾನಾ ಆಗಿರ್ಲಿ, ಆ ತರ ಫ್ರೂಟ್ಸ್ ಅನ್ನ ತಗೊಂಡು ತಿನ್ನು. ಓಕೆನಾ? ಜ್ಯೂಸ್ ಆದ್ರೂ ಮಾಡಿಸ್ಕೊಂಡು ಕುಡಿ. ಓಕೆನಾ ಪುಟ್ಟ? ವೆರಿ ಗುಡ್. ಮತ್ತೆ ಯಾರ್ ಕ್ವಶನ್ ಕೇಳ್ತೀರಾ? ಹ್ಯಾಂಡ್ ರೈಸ್ ಮಾಡಿ. ಮೇಡಮ್ ಯಾರು ಏನು ಮಕ್ಕಳು ಹ್ಯಾಂಡ್ ರೈಸ್ ಮಾಡ್ತಿಲ್ಲ. ಸರಿ ಮೇಡಮ್, ಕ್ಲೋಸ್ ಮಾಡ. ಕ್ವಶನ್ಸ್ ಎಲ್ಲ ಆಯ್ತು ಅನ್ಕೊಂತೀನಿ. ಹೌದೌದು. ಹಾ, ತುಂಬಾ ಚೆನ್ನಾಗಿ ನಮ್ಮ ಮಕ್ಕಳಿಗೆ ಬಂದು ಇವತ್ತು ಧ್ಯಾನದ ಕಾನೂನು 2ನೇಯ ಭಾಗವನ್ನ ಹೇಳ್ಕೊಟ್ರಿ. ಎಲ್ಲಾ ತರ ವಿಷಯನೂ ಇತ್ತು ಮೇಡಮ್ ಇವತ್ತಿನ ನಿಮ್ಮ ಒಂದು ಕ್ಲಾಸಿನಲ್ಲಿ. ನಮ್ಮ ಮಕ್ಕಳು ಸಹ ತುಂಬಾ ಚೆನ್ನಾಗಿ ಕ್ವಶನ್ಸ್ ಅನ್ನ ಕೇಳಿದ್ದಾರೆ. ನಿಮ್ಗೆ ತುಂಬಾ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತೀನಿ ಮೇಡಮ್. ಮಹಾತವರ್ ಫೌಂಡೇಶನ್ ಕಡೆಯಿಂದ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಎಲ್ಲಾರು ಪಿರಮಿಡ್ ವ್ಯಾಲಿಗೆ ಬನ್ನಿ 21st, 22nd, 23rd ಬುದ್ಧ ಪೌರ್ಣಿಮಾ ಸಂಭ್ರಮಕ್ಕೆ. ನಾವು ಎಲ್ಲ ಬರ್ತಾ ಇದೀವಿ ಮೇಡಮ್, ಪ್ಲಾನ್ ಮಾಡಿದೀವಿ, ಬರ್ತಾ ಇದೀವಿ. ಓಕೆ ಓಕೆ. ಮಕ್ಕಳು ನೀವು ಎಲ್ಲಾರು ಬನ್ನಿ. ರಂಗನಾಥ್ ಸರ್ ಹೇಳಿದ್ರಲ್ಲ, ಅದೊಂದು ಅನೌನ್ಸ್ಮೆಂಟ್ ಮಾಡ್ಬಿಡಿ ಮೇಡಮ್. ಅದು ಮಕ್ಕಳಿಗಲ್ಲ ಮೇಡಮ್, ಆಮೇಲೆ ಕ್ಲಾಸ್ ಮುಗಿದ್ಮೇಲೆ. ಇಂಟ್ರೆಸ್ಟ್ ಇದ್ರೆ ಬರೋರಿದ್ರೆ ಬರ್ಲಿ. ಹಾ ಮೇಡಮ್, ಯಾರಾದ್ರೂ ನಿಮ್ಗೆ ಗೊತ್ತಿರೋರು ನಾಳೆ ಪಿರಮಿಡ್ ವ್ಯಾಲಿಗೆ ಬುದ್ಧ ಪೂರ್ಣಿಮಾ ಮೆಡಿಟೇಷನ್ಗೆ ಯಾರಾದ್ರೂ ಬರೋರಿದ್ರೆ ಎಲ್ಲಾರು ನಿಮ್ ಮಕ್ಳು ಬರ್ಬೋದು, ಪೇರೆಂಟ್ಸ್ ಬರ್ಬೋದು, ಎಲ್ಲಾರು ಬರ್ಬೋದು ಅಂತ ಹೇಳಿದ್ದಾರೆ. ತುಂಬಾ ಚೆನ್ನಾಗಿ 3 ದಿನದ ಕಾರ್ಯಕ್ರಮ ಇದೆ, ಮತ್ತೆ ತುಂಬಾ ಚೆನ್ನಾಗಿ ನಡೀತಾ ಇದೆ. ಎಲ್ಲ ಅದು ವ್ಯವಸ್ಥೆ ಮಾಡ್ತಾ ಇದಾರಂತೆ. ಅದಕ್ಕೋಸ್ಕರ ಎಲ್ಲಾರ್ಗೂನು ನಾನು ವೆಲ್ಕಮ್ ಮಾಡ್ತಾ ಇದ್ದೀನಿ ಬುದ್ಧ ಪೂರ್ಣಿಮಾ ಒಂದು ಫಂಕ್ಷನ್ಗೆ, ಧ್ಯಾನ ಕಾರ್ಯಕ್ರಮಕ್ಕೆ. ಹಾರ್ಟ್ಲಿ ವೆಲ್ಕಮ್. ಆನ್ಲೈನ್ ಅಲ್ಲ ಪುಟ್ಟ, ಆಫ್ಲೈನ್ ಬೆಂಗಳೂರಲ್ಲಿ ಅಡ್ರೆಸ್ ಕಳಿಸಿದೆ. ನಿಮ್ ಪೇರೆಂಟ್ಸ್ ಜೊತೆ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ನಿಮ್ ಪೇರೆಂಟ್ಸ್ ನೀವು ಎಲ್ಲ ಬಂದು ಮಹಾಯಜ್ಞ ನಡೆಯುತ್ತೆ. ಅದ್ರಲ್ಲಿ ಲಕ್ಷಾಂತರ ಜನ ಹೋಗಿ ಧ್ಯಾನ ಮಾಡ್ತಾರೆ. ಅದರಿಂದ ನಿಮ್ಗೆ ಇನ್ನ ತುಂಬಾ ಜಾಸ್ತಿ ಶಕ್ತಿ ಸಿಗುತ್ತೆ. ನೀವು ಆದಷ್ಟು ಪೇರೆಂಟ್ಸ್ಗೆ ಕನ್ವಿನ್ಸ್ ಮಾಡಿ ಹೋಗಿ ಅಟೆಂಡ್ ಮಾಡಿ ಪುಟ್ಟ. ಯಾವಾಗ ಮ್ಯಾಮ್ ಅದು? ಮೇಡಮ್ ಇದು
ಪುಟ 21, 22, 23. 21st to 23rd 3 days. 3 days ಇರುತ್ತೆ ಪುಟ. ಬೆಂಗಳೂರಲ್ಲಿ ಇರುತ್ತೆ. ಗ್ರೂಪ್ ಅಲ್ಲಿ ಆಲ್ರೆಡಿ ಮೆಸೇಜ್ ಕಳ್ಸಿದಾರೆ ಪುಟ. ಓಕೆ ಮ್ಯಾಮ್. ಗ್ರೂಪ್ ಅಲ್ಲಿ ನೋಡಿ ಆಮೇಲೆ ಇನ್ನೊಂದ್ಸರಿ ಡಿಸ್ಕಸ್ ಮಾಡೋಣ. ಶನಿವಾರದವರೆಗೂ ಕ್ಲಾಸ್ ಇರುತ್ತಲ್ಲ, ಡಿಸ್ಕಸ್ ಮಾಡೋಣ ಅದ್ರ ಬಗ್ಗೆ. ಓಕೆನಾ? ಓಕೆ ಮೇಡಮ್. ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ Thank you. ಮಚ್. ಥ್ಯಾಂಕ್ ಯು ಮೇಡಮ್. ಕಾರ್ಯಕ್ರಮ ತುಂಬಾ ಚೆನ್ನಾಗಿ ನಡೆಸ್ಕೊಟ್ರಿ. ತುಂಬಾ ಚೆನ್ನಾಗಿ ಹೇಳಿದ್ರಿ. ಮಕ್ಳಿಗೆ ಮನ್ಸಿಗೆ ಮುಟ್ಟೋ ತರ. ತುಂಬಾ Okay. ತುಂಬಾ ಧನ್ಯವಾದಗಳು. ತನಕ Thank you. ಮಕ್ಳುಗಳು ಪಾರ್ಟಿಸಿಪೇಟ್ ಮಾಡಿದ್ರು ತುಂಬಾ ನಿಶಬ್ದವಾಗಿ, ತುಂಬಾ ತಾಳ್ಮೆಯಿಂದ. ಅವ್ರಿಗೂ ಕೂಡ ತುಂಬಾ ಧನ್ಯವಾದಗಳು. ನಂದಿನಿ ಮೇಡಮ್ ಸ್ವಲ್ಪ ಹೇಳ್ತಾ ಇರಿ. ರೇಣುಕಾ ಮೇಡಮ್ ಜಾಯ್ನ್ ಆಗಿಲ್ಲ, ನಾನು ಫೋನ್ ಮಾಡ್ತೀನಿ ಅವ್ರಿಗೆ. ಓಕೆ ಓಕೆ ಮೇಡಮ್. ಮಕ್ಕಳ ಮಹಾಭಾರತದ್ದು ಮೇಡಮ್ ರೆಕಾರ್ಡ್ ಮಾಡಿ ಕಳ್ಸಿದ್ರಲ್ಲ, ಯಾರ್ಯಾರು ಇದು ಬಾಯಟ್ ಮಾಡಿದ್ರಿ, ಕಲ್ತ್ರಿ ಅದನ್ನ ಶ್ಲೋಕಗಳನ್ನ ಮೇಡಮ್ ರೆಕಾರ್ಡ್ ಮಾಡಿ ಕಳ್ಸಿದ್ರಲ್ವಾ ದೀಪಾ ಮೇಡಮ್? ಯಾರ್ಯಾರು ಕೇಳಿದ್ರಿ? ಆಯ್ತು, ಅದನ್ನ ಕೇಳಿದ್ರಿ, ಕಲ್ತಿರೋದ್ ಬೇಡ. ಯಾರ್ಯಾರು ಕೇಳಿದ್ರಿ? ಯಾರ್ ಕೇಳಿದ್ರಿ ಅವ್ರು ಥಮ್ಸ್ ಅಪ್ ಮಾಡಿ. ಹಾಗೆ ಅಕ್ಕ, ಅವ್ರ ಮುಗೀತ್ ಕ್ಲಾಸ್, ಜಾಯ್ನ್ ಆಗಿ. ಓಕೆ, ಭಾಗ್ಯ ಒಬ್ರೇನಾ ಕೇಳಿರೋದು? ಇನ್ಯಾರು ಕೇಳಿಲ್ವಾ ಮಕ್ಳುಗಳು? ಯಾಕೆ ದೀಪಾ ಮೇಡಮ್ ಹೇಳ್ತಾ ಇರೋದು ನಿಮ್ಗೆ ಚೆನ್ನಾಗಿ ಅನಿಸ್ತಿಲ್ವಾ? ರೆಕಾರ್ಡ್ ಮಾಡಿ ಕಳಿಸ್ತಿರೋದು. ಈಗ ಮೇಡಮ್ ಬರ್ತಾರೆ, ಕ್ಲಾಸಿಗೆ ಜಾಯ್ನ್ ಆಗ್ತಾರೆ. ಯಾರಾದ್ರೂ ಹೇಳ್ಬೋದಾ? ಅಟ್ಲೀಸ್ಟ್ ಈಗ ಒಂದು 10 ಶ್ಲೋಕಗಳನ್ನ ರೆಕಾರ್ಡಿಂಗ್ ಮಾಡಿ ಕಳ್ಸಿದೀವಿ. ಯಾರಾದ್ರೂ ಒಂದು ಶ್ಲೋಕ ಹೇಳ್ಬೋದಾ? ಯಾರು ಹೇಳ್ತೀರಾ? ಹ್ಯಾಂಡ್ ರೈಸ್ ಮಾಡಿ ನೋಡೋಣ. ಯಾಕೆ ಮಕ್ಳೆಲ್ಲ ವಿಡಿಯೋ ಆಫ್ ಮಾಡ್ಬಿಟ್ಟಿದೀರಾ? ಎಲ್ಲಾ ಮಕ್ಳು ವಿಡಿಯೋ ಆನ್ ಮಾಡ್ಬೇಕು. ದೀಪಿಕಾ, ಹನುಮೇಗೌಡ್ರು, ಮನು, ಸಾನ್ವಿ, ಇದೇದು ಹಾನರ್ ಪ್ಲೇ ಅಂತ. ತುಳಸಿ. ನಮಸ್ತೆ ಮೇಡಮ್. ಹಾ ನಮಸ್ತೆ, ವೆಲ್ಕಮ್ ಮೇಡಮ್. ನಮ್ಮ ನಮಸ್ತೆ ಮಕ್ಕಳು ನಿಮ್ಗೋಸ್ಕರ ಕಾಯ್ತಾ ಇದ್ದಾರೆ. ನಮ್ಮ ಮುದ್ದು ಮಕ್ಕಳು ಭಗವದ್ಗೀತೆಯ ಶ್ಲೋಕಗಳನ್ನ ಕಲೀಲಿಕ್ಕೆ ನಿಮ್ಗೋಸ್ಕರ ಕಾಯ್ತಾ ಇದ್ದಾರೆ. ವೆಲ್ಕಮ್ ಟು ಅವರ್ ಕ್ಲಾಸ್ ಮೇಡಮ್. ಸಾರಿ ಮಕ್ಳೇ, ಸಾರಿ ಸಾರಿ. ಆಯ್ತಾ? ಹೇಳ್ಕೊಡೋದ ಮೇಡಮ್? ಹಾ, ಸ್ಟಾರ್ಟ್ ಮಾಡಿ ಮೇಡಮ್. ಅತೈತದ ಪಶ್ಯತೋಸಿ ಅತೈತದ ಪಶ್ಯತೋಸಿ ಕರ್ತುಂ ಉದ್ಯೋಗಮಾಶ್ರಿತಾಃ ಸರ್ವಕರ್ಮ ಫಲತ್ಯಾಗಂ ತತಃ ಕುರು ಯಥಾತ್ಮವಾನ್. ಯಾರನ್ನ ಮೀಟ್ ಮಾಡ್ತೀರಾ ದೀಪಾ ಮೇಡಮ್? ಹಾ ಮೇಡಮ್, ಒಂದ್ ನಿಮಿಷ. ಫಸ್ಟ್ ಭಾಗ್ಯಯಿಂದಾನೇ ಹೋಗೋಣ ಮೇಡಮ್. ಭಾಗ್ಯ ಅನ್ಮ್ಯೂಟ್ ಮಾಡ್ತೀನಿ. ಅಲ್ಲ, ನೆನ್ನೆ ಹೇಳಿದ ಮಕ್ಕಳು ಬಿಟ್ಟು ಬೇರೆ ಮಕ್ಕಳಿಗೆ ಹೇಳಿ, ಚಾಯ್ಸ್ ಕೊಡ್ರಿ ಅವ್ರಿಗೂನು. ತುಳಸಿಗೆ ಹೇಳ್ಕೊಡಿ ಮೇಡಮ್. ಆಯ್ತು ಆಯ್ತು. ತುಳಸಿ ಅನ್ಮ್ಯೂಟ್ ಮಾಡ್ಕೋ. ತುಳಸಿ ಅನ್ಮ್ಯೂಟ್ ಮಾಡಮ್ಮ. ಮೇಡಮ್, ಆ ಹುಡುಗಿ ಎಕ್ಸಿಟ್ ಆಗ್ಬಿಟ್ಟು. ನಾಗರತ್ನ ಅನ್ನೋರು ಇದಾರೆ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹೇಳ್ಕೊಡ್ತಾರ ಅವರು. ಎಕ್ಸಿಟ್ ತುಳಸಿ ಹೇಳ್ಪುಟ್ಟ. ಮೇಡಮ್, ತುಳಸಿಗೆ ಹೇಳ್ಕೊಡಿ, ರೆಡಿ ಇದಾರೆ. ಆಯ್ತು ಆಯ್ತು. ಹಲೋ ಪುಟ್ಟ, ಜಾಯಿನ್ ಆದ? ಹೇಳ್ಕೊಡ್ಲಾ? ಹೇಳಿ ಮೇಡಮ್, ಹೇಳ್ಕೊಡಿ. ಅತೈ ಅತೈ ಸದಾ 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 ಸದಾ
ಸದಾ ಸದಾ ಅಲ್ಲಮ್ಮ ಸದಾ. ಸದಾ ಪಶ್ಯ 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 ಕೋಸ್ತಿ ಕುಸ್ತಿ ಅತೈತದ ಪಶ್ಯಕ್ತೋಸ್ತಿ ಅಶತ್ ಕೋಸ್ತಿ ಕೋಸ್ತಿ ಕರ್ತುಂ ಕಸ್ತುಂ ಮಧ್ಯೋಗ ಮಧ್ಯೋಗ ಆಶ್ರಿತಾಃ ಪಾಶ್ವಿತಾಃ ಕರ್ತುಂ ಕರ್ತುಂ ಮಧ್ಯೋಗ ಆಶ್ರಿತಾಃ ಕಾಶಿತಾಃ ಆಶ್ರಿತಾಃ ಪಾಶ್ವಿತಾಃ ಸರ್ವ ಪರ್ವ ಸರ್ವ ಸರ್ವ ತರ್ವ ಕರ್ಮ ಕರ್ಮ ಫಲ ತ್ಯಾಗಂ ಸರ್ವ ಕರ್ಮ ಸರ್ವಕರ್ಮ ಫಲ ತ್ಯಾಗಂ ತ್ಯಾಗಂ ತತಃ ಕುರು ಯಥಾ ಆತ್ಮವಾನ್ ತತಃ ಕುರು ಯಥಾತ್ಮವಾನ್ ಅತೈತದ ಪಶ್ಯಕ್ತೋಸ್ತಿ ಪಶ್ಚಂ ಕೋಸ್ತಿ ಕರ್ತುಂ ಮಧ್ಯೋಗಮಾಶ್ರಿತಾಃ ಪರ್ಯುಂ ಮಧ್ಯಯೋಗಮಾಶ್ರಿತಾಃ ಸರ್ವಕರ್ಮ ಫಲ ತ್ಯಾಗಂ ತತಃ ಕುರು ಯಥಾತ್ಮವಾನ್. ಓಕೆ, ನೆಕ್ಸ್ಟ್ ಇನ್ನೊಬ್ಬರಿಗೆ. ವೆರಿ ಗುಡ್ ತುಳಸಿ, ತುಂಬಾ ಚೆನ್ನಾಗಿ ಹೇಳಿದೆ ಅಮ್ಮ. ಹೌದು ನೆಕ್ಸ್ಟ್ ಪುಟ್ಟ. ಅನ್ಮ್ಯೂಟ್ ಮಾಡ್ಕೊಮ್ಮ. ಚೆನ್ನಾಗಿ ಹೇಳುದು ತುಳಸಿ ಪುಟ್ಟ, ಚೆನ್ನಾಗಿ ಹೇಳುದು. ಮಾಡ್ಕೊ. ಥ್ಯಾಂಕ್ ಯು. ವೆಲ್ಕಮ್ ಪುಟ. ಭಾಗ್ಯ ಅನ್ಮ್ಯೂಟ್ ಮಾಡ್ಕೋ ಪುಟ. ಶ್ರೇಯೋ ಹಿ ಮ್ಯಾಮ್ ನನ್ ಮಗ ಹೇಳ್ತಾನೆ ಮೇಡಮ್. ಹಾ, ನಂದಿನಿ ಮೇಡಮ್ ಅವ್ರ ಮಗ ನಂದಿನಿ ಪ್ರಸನ್ನ ಅನ್ನೋರು ಜಾಯಿನ್ ಆಗಿದ್ದಾರೆ ಮೇಡಮ್, ಅವ್ರಿಗೆ ಹೇಳ್ಕೊಡಿ. ಓಕೆ. ಶ್ರೇಯೋ ಹಿ ಜ್ಞಾನ ಮಭ್ಯ ಸಾತ್ ಶ್ರೇಯೋ ಹಿ ಜ್ಞಾನ ನಾನು ಹೇಳಿದ್ಮೇಲೆ ಹೇಳು, ಆಮೇಲೆ ನಾನು ಸ್ವಲ್ಪ ಹೊತ್ತಿರ್ತೀನಿ, ಆಮೇಲೆ ತಿರುಗಿ ನಾನು ಹೇಳಿದ್ದು ಕೇಳಿಸ್ಕೊಂಡು ತಿರುಗಿ ಹೇಳು ಪುಟ್ಟ. ಶ್ರೇಯೋ ಹಿ ಜ್ಞಾನ ಮಭ್ಯ ಸಾತ್ ಶ್ರೇಯೋ ಹಿ ಜ್ಞಾನಮಭ್ಯಾಸಾತ್ ಧ್ಯಾನಂ ವಿಶಿಷ್ಯತೆ ಜ್ಞಾನಧ್ಯಾನಂ ವಿಶಿಷ್ಯತೆ ಜ್ಞಾನಾತ್ ಕರ್ಮ ಫಲ
ತ್ಯಾಗಃ त्यागः ಧ್ಯಾನಾತ್ ಕರ್ಮ ज्ञानकर्म ಫಲತ್ಯಾಗಃ फलत्यागः ತ್ಯಾಗ त्याग ಶಾಂತಿ शान्ति ರನತ್ತಮ परन्तम ರಂ रम ತ್ಯಾಗ ಶಾಂತಿ त्याग चार्ति ರನಂತ अरत्म ತರಂ तरम ಶ್ರೇಯೋ ಹಿ श्रेयोहि ಜ್ಞಾನಮಭ್ಯಾಸಾತ್ ज्ञानमभ्यासात् ಜ್ಞಾನಧ್ಯಾನಂ ज्ञानज्ञानं ವಿಶಿಷ್ಯತೆ विशिष्यते ಧ್ಯಾನಾತ್ ಕರ್ಮ ಫಲ ज्ञानकर्मफल ತ್ಯಾಗಃ त्यागः ತ್ಯಾಗ ಶಾಂತಿ त्याग चार्ति ರನಂತರಂ. अनन्तरं ಓಕೆ ಪುಟ, ಗುಡ್ ಗುಡ್, ಚೆನ್ನಾಗಿ ಹೇಳಿದೆ. ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿ ಹೇಳಿದ್ರಿ. ತುಂಬಾ ನೆಕ್ಸ್ಟ್ ಚೆನ್ನಾಗಿ ದೀಪಿಕಾ ಅನ್ಮ್ಯೂಟ್ ಮಾಡ್ಕೊಮ್ಮ. yes ma'am ಪುಟ ಹೇಳ. ಅದ್ವೇಷ ದೀಪಿಕಾ ಸ್ವಲ್ಪ ಜೋರಾಗಿ ಹೇಳ್ಬೇಕು ಅಮ್ಮ. yes ma'am ನೀವು ವಿಡಿಯೋ ಮಾಡ್ಕೊಂಡ್ರೆ ಇಡೀ ಪ್ರಪಂಚದಲ್ಲಿ ಎಲ್ಲಾರು ನಿಮ್ಮನ್ನ ನೋಡ್ತಾರೆ, ಆಯ್ತಾ? ಇಡೀ ವರ್ಲ್ಡ್ ವೈಡ್ ಅಲ್ಲಿ ಎಲ್ಲಾರು ನಿಮ್ಮನ್ನ ನೋಡ್ತಾರೆ. ನೀವು ಸುಮ್ಮನೆ ವಿಡಿಯೋ ಆಫ್ ಮಾಡ್ಕೊಂಡ್ರೆ ಗೊತ್ತಾಗಲ್ಲ ಯಾರು ಹೇಳ್ತಾ ಇರೋದಂತ. ಹೌದು. ಅದ್ವೇಷ ಹೇಳ್ತಾ ಇಲ್ವಾ ಮೇಡಮ್? ಕೇಳಿಸ್ತಾ ಇದೆ, ಹೇಳಿ ಮೇಡಮ್. ಅದ್ವೇಷ್ಟ द्वेष्ट ಸರ್ವ ma'am ಸರ್ವ संवा ಸರ್ವ संवाम ಸಂವಲಮ ಸರ್ವ संवाम ಸರ್ವ ಸರ್ವ ma'am I can't hear properly ma'am ಅದ್ವೇಷ್ಟ ಸರ್ವ adveshta sarva ಭೂತಾನಾಂ bhutanam ಮೈತ್ರ maitra ಕರ್ಣ karanam ಏವಚ. emacha ಮೈತ್ರ ಕರ್ಣ maitra karna ಏವಚ. emacha ನಿರ್ಮಮೋ निर्ममो ನಿರಂಕಾರಃ निरंकारः ಸಮದುಃಖ समदुःख ಸುಖಕ್ಷಮಿ. इदस्तमि ಅದ್ವೇಷ್ಟ ಸರ್ವಭೂತಾನಾಂ अद्वेष्टा सर्वभूतानां ಮೈತ್ರ ಕರ್ಣ मैत्रकर्णा ಏವಚ. एमचा ನಿರ್ಮಮೋ निर्ममो ನಿರಂಕಾರಃ निरंकारः ಸಮದುಃಖ समदुःख ಸುಖಕ್ಷಮಿ. सुखक्षमी ಓಕೆ ಪುಟ, ತುಂಬಾ ಚೆನ್ನಾಗಿ ಹೇಳಿದೆ. ತುಂಬಾ ಚೆನ್ನಾಗಿ ಹೇಳಿದೆ. ನಿಂದ ಅನ್ಮ್ಯೂಟ್ ಆಯ್ತು. ಅನ್ಮ್ಯೂಟ್ ಮಾಡ್ಕೋಬೇಕು ಮಕ್ಕಳು ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ಬೇಕು. ಯಾಕಂದ್ರೆ ಭಗವದ್ಗೀತೆ ಶ್ಲೋಕ ಸಣ್ಣ ಮಕ್ಳಿಗೆ ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಸಣ್ಣ ಮಕ್ಳಿಗೆ ತುಂಬಾ ಚೆನ್ನಾಗಿ ಕಲಿತಾರೆ. ಹೌದು, ಸ್ವಲ್ಪ ಪ್ರೊನೌನ್ಸಿಯೇಷನ್ ಬರೋವರೆಗೂ ಅಷ್ಟೇನೆ. ಆಕ್ಚುಲಿ ಕರೆಕ್ಟ್ ಆಗಿ ಅವರು ಕೇಳಿಸ್ಕೊಂಡ್ರೆ ಅದು ಚೆನ್ನಾಗಿ ಬರುತ್ತೆ ಮಕ್ಳಿಗೆ. ಅದು ಫಸ್ಟ್ ಟೈಮ್ ಸ್ವಲ್ಪ ಕಷ್ಟ ಆಗುತ್ತೆ, ಕಲಿತಾ ಕಲಿತಾ ಬರುತ್ತೆ. ಪ್ರಾಕ್ಟೀಸ್ ರೆಕಾರ್ಡಿಂಗ್ ಬರ್ತಾ ಇರುತ್ತಲ್ಲ, ಅದನ್ನ ಪ್ರಾಕ್ಟೀಸ್ ಮಾಡಿ. ಇಲ್ಲ ಅಂತಂದ್ರೆ ಯೂಟ್ಯೂಬ್ ಅಲ್ಲಿ ಹೋಗಿ ಭಕ್ತಿ ಯೋಗದ್ದು ನೀವು ಪ್ಲೇ ಮಾಡ್ಕೊಂಡ್ರೆ ಅಲ್ಲಿ ನಿಮ್ಗೆ ಸಿಗುತ್ತೆ. ಭಕ್ತಿ ಯೋಗದ್ದು 20 ಶ್ಲೋಕಸು ಬರುತ್ತೆ, ನೀವು ಕೇಳಿಸ್ಕೊಂಡ್ರೆ ಅದು ನಿಮ್ಗೆ ಪ್ರಾಕ್ಟೀಸ್ ಆಗುತ್ತೆ. ಓಕೆನಾ? ದೀಪಕ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ದೀಪಕ್ ಅನ್ಮ್ಯೂಟ್ ಮಾಡ್ಕೋಬೇಕು. ಚೆನ್ನಾಗಿ ಹೇಳ್ತಾ ಇದ್ದಾರೆ ಮೇಡಮ್. Excuse me, ma'am. ಹೇಳ್ತಾರಂತೆ ಮೇಡಮ್. Excuse me, ma'am. ಹೇಳಿ ಇನ್ನೇ ಮಕ್ಳಿದ್ದಾರೆ ಮೇಡಮ್. ನಂದಿನಿ ಪ್ರಸನ್ನ ಮಾತಾಡ್ತಿರೋದು. ಹೇಳ್ಕೊಡ್ರಿ. ಹೇಳಿ ಮೇಡಮ್. Excuse me, Deepa ma'am. I need to say something. ಹಾ ಸೇಮಾ. Ma'am, that WhatsApp group is there, na ma'am. This class WhatsApp group is there, na ma'am. ಹಾ
That group number we do not have, ma'am. Which That number? I'm not. This WhatsApp number? group. This WhatsApp group, ma'am. Okay. That I do not getting any Okay, baby, messages. I will give you one number. Okay, you have to call me. Okay, afterwards I will tell you. Okay, write it your number. I will give you. ಕುತ್ಕೊಡ್ರಪ್ಪ. ಹೇಳದ ಮೇಡಮ್? ಹಾ ಹೇಳ್ಕೊಡಿ ಮೇಡಮ್. 1 minute, ma'am. 1 minute, madam. ಈ ಹುಡುಗಿಗೇನೋ ಒಂದ್ ನಂಬರ್ ಬೇಕಂತೆ, ಕಾಲ್ ಮಾಡ್ತಾಳಂತೆ. 1 ನಿಮಿಷ. ಓಕೆ ಓಕೆ. ಹಾ, ದೀಪಿಕಾ, ಟೇಕ್ ಇನ್ ನಂಬರ್ ಫಸ್ಟ್. Yes, ma'am. ದೀಪಾ ಮೇಡಮ್. ಹಾ, ಓಕೆ. ದೀಪಾ ಮೇಡಮ್. ಹಾ, ಹೇಳಿ ಮೇಡಮ್. ಮೇಡಮ್, ರೆಕಾರ್ಡಿಂಗ್ ಅಲ್ಲಿ ಫೋನ್ ನಂಬರ್ ಹೇಳ್ಬಾರ್ದು, ಮೊನ್ನೆ ಲಾಸ್ಟ್ ಟೈಮ್ ಹೇಳಿದ್ರು. ಸೊ ನೀವು ಚಾಟ್ ಬಾಕ್ಸ್ ಅಲ್ಲಿ ಹಾಕಿ. ಹಾ, ಓಕೆ ಮೇಡಮ್. ಓಕೆ. ಆಕ್ಚುಲಿ ಏನ್ ಬೇಕಂದ್ರೆ ದೀಪಿಕಾಗೆನೆ. ಹಲೋ. ಹಾ, ಹೇಳಿ ಮೇಡಮ್. ಆ ಚಾಟ್ ಬಾಕ್ಸ್ ಅಲ್ಲಿ ನಂಬರ್ ಹಾಕಿ ಮೇಡಮ್. ದೀಪಾ ಮೇಡಮ್ ಕೇಳಿಸ್ತಿದ್ಯಾ? ಕೇಳಿಸ್ತಾ ಇದೆ ಮೇಡಮ್, ಕಳಿಸ್ತಾ ಇದ್ದೀನಿ, ನೀವು ಮಾತಾಡಿ. ಹಾ ಮೇಡಮ್. ಓಕೆ ಓಕೆ ಓಕೆ. ಮಕ್ಕಳು ಕರೀರಿ ಮೇಡಮ್. ಹಾ ಮೇಡಮ್, ಹೇಳ್ಕೊಡಿ ಮೇಡಮ್. ಸಂತುಷ್ಟ 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 ಸತತಂ ಸಕತಂ ಯೋಗಿ ಯೋಗಿ ಯಥಾತ್ಮ ಯಥಾತ್ಮ ದೃಢ ನಿಶ್ಚಯ ದೃಢ ನಿಶ್ಚಯ ಮೈ ಅರ್ಪಿತ ಮೈ ಅರ್ಪಿತ ಮನೋಬುದ್ಧಿ ಮನೋಬುದ್ಧಿ ಯೋ ಯೋ ಮದ್ಭಕ್ತ ಮದ್ಭಕ್ತ ಸಾಮೆ ಪಾಮೆ ಪ್ರಿಯಃ ಪ್ರಿಯಃ ಸಂತುಷ್ಟ ಸತತಂ ಸಂತುಷ್ಟ ಸತತಂ ಯೋಗಿ ಯೋಗಿ ಹುತಾತ್ಮ ದೃಢ ನಿಶ್ಚಯ ಉದಾತ್ತ ನಿಶ್ಚಯ ದೃಢ ನಿಶ್ಚಯ. ಹುತಾತ್ಮ ಉದಾತ್ಮ ದೃಢ ನಿಶ್ಚಯ ದೃಢ ನಿಶ್ಚಯ ಮೈ ಅರ್ಪಿತ ಮೈ ಅರ್ಪಿತ ಮನೋಬುದ್ಧಿ ಮನೋಬುದ್ಧಿ ಯೋ ಮದ್ಭಕ್ತ ಯೋ ಮದ್ಭಕ್ತಃ ಸಾಮೆ ತಾಮೇ ಪ್ರಿಯಃ. ಪ್ರಿಯಃ. ತುಂಬಾ ಚೆನ್ನಾಗಿ ಹೇಳಿದ್ರಿ ಪುಟ್ಟ, ತುಂಬಾ ಥ್ಯಾಂಕ್ಸ್. ತುಂಬಾ ಚೆನ್ನಾಗಿ ಹೇಳಿದ್ರಿ. ಓಕೆ ಓಕೆ ಪುಟ್ಟ, ಓಕೆ. ತುಂಬಾ ಚೆನ್ನಾಗಿತ್ತು, ಚೆನ್ನಾಗಿ ಹೇಳಿದ್ರಿ. ಥ್ಯಾಂಕ್ ಯು ಮ್ಯಾಮ್. ಓಕೆ, ಥ್ಯಾಂಕ್ ಯು. ಇನ್ನೊಬ್ಬರು ಕರೀರಿ ಮೇಡಮ್. ಹಲೋ. ಆರ್ಯನ್ ಪುಟ್ಟ ಹೇಳ್ತೀಯಾ? ಭಾಗ್ಯ ಹೇಳ್ತೀಯಾ? ಯಾರ್ ಹೇಳ್ತೀರಾ? ಥಮ್ಸ್ ಅಪ್ ಮಾಡಿ, ಇಲ್ಲ ಹ್ಯಾಂಡ್ ರೈಸ್ ಮಾಡಿ. ಓಕೆ, ಆರ್ಯನ್ ಪುಟ್ಟ ಹೇಳ್ತಾರಂತೆ ಮೇಡಮ್, ಹೇಳ್ಕೊಡಿ ಮೇಡಮ್. ಓಕೆ ಓಕೆ, ಹೇಳಿ ಹೇಳಿ. ಯಸ್ಮನ್ನೋ ಯಸ್ಮನ್ನೋ ದ್ವಿಜತೆ ದ್ವಿಜತೆ ಲೋಕೋ ಲೋಕೋ ಲೋಕನ್ನೋ ಲೋಕನ್ನು ದ್ವಿಜತೆ ದ್ವಿಜತೆ ಚಯಃ ಚಯಃ ಹರ್ಷ ಹರ್ಷ ಮರ್ಷ ಮರ್ಷ ಭಯೋ ಭಯೋ ವೇಗೈಃ ದ್ವೇಗೈಃ ಮುಕ್ತೋ ಮುಕ್ತೋ ಯ ದ್ಯ ಸಹ ಚ ಸಚ ಮೇ ಪ್ರಿಯಃ ಮೇ ಪ್ರಿಯಃ ಯಸ್ಮನ್ನೋ ದ್ವಿಜತೆ ಯಸ್ಮನ್ನೋ ದ್ವಿಜತೆ ಲೋಕೋ ಲೋಕೋ ಲೋಕನ್ನೋ ದ್ವಿಜತೆ
ಲೋಕನ್ನೋ ದ್ವಿಜತೆ ಚಯಃ ಚಯಃ ಹರ್ಷಮರ್ಷ ಹರ್ಷಮರ್ಷ ಭಯೋದ್ವೇಗೈಃ ಭಯೋದ್ವೇಗೈಃ ಮುಕ್ತೋ ಯಃ ಮುಕ್ತೋ ಯಃ ಸ ಚ ಸ ಚ ಮೇ ಪ್ರಿಯಃ. ಮೇ ಪ್ರಿಯಃ. ತುಂಬಾ ಥ್ಯಾಂಕ್ಸ್ ಪುಟ್ಟ, ತುಂಬಾ ಚೆನ್ನಾಗಿ ಹೇಳಿದ್ಯಾ. ಆ ಕಳ್ಸಿರೋ ರೆಕಾರ್ಡ್ ಕೇಳ್ತಾ ಇರು, ತುಂಬಾ ಚೆನ್ನಾಗ್ ಬರುತ್ತೆ ನಿನ್ಗೆ. ಓಕೆನಾ? ಆ ಓಕೆನಾ ಪುಟ್ಟ? ಹಲೋ, ಓಕೆನಾ? ಓಕೆ, ಇನ್ನೊಂದ್ಸತಿ ಹೇಳ್ಕೊಡೋದಾ ಮೇಡಮ್? ಟೈಮ್ ಆಯ್ತಾ? ಇನ್ನೊಂದ್ಸತಿ ಹೇಳ್ಕೊಡೋದಾ? ಇನ್ನ 20 ಮಾತ್ರ ಇದೆ ಮೇಡಮ್. ಟೈಮ್ ಇದೆ. 5 ಶ್ಲೋಕಗಳನ್ನ ಒಂದ್ಸರಿ ನೀವ್ ಹೇಳ್ಬಿಡಿ, ಮಕ್ಳು ಕೇಳಿಸ್ಕೊಂತಾರೆ. ಫಸ್ಟ್ ಇಂದ ಹೇಳ್ಬಿಡ್ಲಾ? ಫಸ್ಟ್ ಇಂದ ಬೇಡ, ಇವತ್ತು ಹೇಳ್ಕೊಟ್ಟಿರೋ 5 ಶ್ಲೋಕಗಳನ್ನ ಹೇಳಿ. ಓಕೆ ಮೇಡಮ್, ಓಕೆ, ಥ್ಯಾಂಕ್ ಯು. ಹಾ. ಯಸ್ಮನ್ನೋ ದ್ವಿಜತೆ ಲೋಕೋ ಲೋಕನ್ನೋ ದ್ವಿಜತೆ ಚಯಃ ಹರ್ಷಮರ್ಷ ಭಯೋದ್ವೇಗೈಃ ಮುಕ್ತೋ ಯ ಸ ಚ ಮೇ ಪ್ರಿಯಃ ಅನಪೇಕ್ಷ ಶುಚಿರ್ದಕ್ಷಃ ಉದಾಸೀನೋ ಗತವ್ಯತಃ ಸರ್ವರಂಭ ಪರತ್ಯಾಗಿ ಯೋ ಮದ್ಭಕ್ತ ಸಾ ಮೇ ಪ್ರಿಯಃ ಯೋ ನ ಋಷ್ಯತಿ ನ ದ್ವೇಷ್ಟಿ ನ. ಮೇಡಮ್ ಇದಲ್ಲ ಹೇಳಿ ಹೇಳಿ, ಕರೆಕ್ಟ್ ಆಗಿ ಹೇಳ್ತಿದ್ದೀರಾ, ಹೇಳಿ ಮೇಡಮ್. ತ್ರಯೋದಶೆ ಕರೆಕ್ಟ್, ಅದು ಕರೆಕ್ಟ್ ಆಗಿದೆ. ಓಕೆ ಮೇಡಮ್. ಯೋ ನ ಋಷ್ಯತಿ ನ ದ್ವೇಷ್ಟಿ ನ ಶೋಚತಿ ನ ಕಾಂಕ್ಷತಿ ಶುಭ ಪರಿತ್ಯಾಗಿ ಭಕ್ತಮಾನ್ ಯಃ ಸ ಮೇ ಪ್ರಿಯಃ ಶತ್ರೌ ಚ ಮಿತ್ರೇ ಚ ತಥಾ ಮಾನಯೋಃ ಶೀತೋಷ್ಣೋ ಸುಖ ದುಃಖೇಷು ಸಮಸಂಗ ವಿವರ್ಜಿತಾಃ ತುಲ್ಯಾ ನಿಂದಾ ಸ್ತುತಿರ್ಮೌನಿ ಸಂತುಷ್ಟೋ ಯೋ ನ ಕೇನಚಿತ್ ಅನಿಕೇತ ಸ್ಥಿರಮತಿ ಭಕ್ತಿ ಮಾನ್ಮೇ ಪ್ರಿಯೋ ನರಃ. ಅದು ನಾಳೆ ಹೇಳ್ಕೊಡ್ಬೇಕಾಗಿರೋದು ಮೇಡಮ್, ಅದು ನಾನು ಹೇಳ್ತಾ ಇರೋದು. ಏತು ಮೃತ್ಯುಮಿದಂ ಯೋ ತಥೋಕ್ತಂ ಪರ್ಯುಪಾಸತೆ ಶ್ರದ್ಧಾದಾನ ಪರಮಾಹ ಭಕ್ತಾಸ್ತೆ ತೀವ ಮೇ ಪ್ರಿಯಃ. ಅದು ನಾಳೆ ಹೇಳ್ಕೊಡ್ಬೇಕಾಗಿರೋದು ಮೇಡಮ್, ಅದು ಓಕೆನಾ? ಈಗ ಆಯ್ತಾ ಮೇಡಮ್? ಇವಾಗ ಕಳಿಸ್ತೀನಲ್ಲ, ಬಿಡಿ ಮೇಡಮ್, ಪರವಾಗಿಲ್ಲ. ಆಯ್ತಾ? ಇವಾಗ ಹೇಳ್ಕೊಡ್ತಿ ಹೇಳ. ಟೈಮ್ ಆಯ್ತು ಮೇಡಮ್. ಹೌದಾ? ಓಕೆ ಓಕೆ. ಮಕ್ಳೇ, ಚೆನ್ನಾಗಿತ್ತಾ? ಚೆನ್ನಾಗಿ ಚೆನ್ನಾಗಿತ್ತು ಮ್ಯಾಮ್. ಓಕೆ ಪುಟ್ಟ, ಓಕೆ ಪುಟ್ಟ, ಥ್ಯಾಂಕ್ಸ್. ಮಕ್ಕಳಿಗೆಲ್ಲ ಚೆನ್ನಾಗಿ ಹೇಳಿದಕ್ಕೆ ಥ್ಯಾಂಕ್ಸ್. ಓಕೆ ಮೇಡಮ್, ಸರಿ. ನಂದಿನಿ ಮೇಡಮ್, ದೀಪಾ ಮೇಡಮ್, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಓಕೆ ಮೇಡಮ್. ಮಕ್ಕಳಿಗೆ ಹೇಳ್ಕೊಡ್ತಿದ್ದೀರಲ್ಲ, ನಮ್ಮ ಮಕ್ಕಳು ಕುತ್ಕೊಂಡು ಕೇಳಿಸ್ಕೊಂತಿದ್ದಾರೆ. ಮತ್ತೆ ಸ್ವಲ್ಪ ಸಂಸ್ಕೃತ ವರ್ಡ್ಸ್ ಕಷ್ಟ ಆಗುತ್ತೆ, ಬಟ್ ಆದ್ರೂ ಅವ್ರು ಪ್ರಯತ್ನ ಮಾಡಿ ಕಲಿತಾ ಇದ್ದಾರೆ. ಅವ್ರ ಬಾಯಲ್ಲಿ ಒಂದು ಸಂಸ್ಕೃತ ವರ್ಡ್ ಬಂದ್ರು ಅದು ನಾವು ಕಲ್ಸಿದ್ದಕ್ಕೂ ಸಾರ್ಥಕ ಆಗುತ್ತೆ. ಪರವಾಗಿಲ್ಲ, ಮಕ್ಕಳು ಪೂರ್ತಿ ಕಲಿತಾರೆ ಅಂತ ನಾನು ಅನ್ಕೊಂಡಿದೀನಿ. ಯಾಕಂದ್ರೆ ಪೂರ್ತಿ ರೆಕಾರ್ಡಿಂಗ್ ನಾನು ಲಾಸ್ಟ್ ದಿವಸ ಮಾಡಿ ಕಳಿಸ್ತೀನಿ. ಕಲಿತಾರೆ ಮಕ್ಕಳು ಅಂತ ನಾನು ಅನ್ಕೊಂಡಿದೀನಿ. ಕಲಿತಾರೆ. ಥ್ಯಾಂಕ್ ಯು ಸೋ ಮಚ್ ರೇಣುಕಾ ಮೇಡಮ್. ಥ್ಯಾಂಕ್ ಯು ಮಕ್ಕಳೇ. ಇವತ್ತದೆಲ್ಲ ಸ್ವಲ್ಪ ಕಷ್ಟ ಇತ್ತು, ನಾಳೆದೆಲ್ಲ ಸ್ವಲ್ಪ ಫ್ರೀ ಇದು ಸ್ವಲ್ಪ ಈಸಿ ಇದೆ. ಇವತ್ತು ಕಷ್ಟ ಇತ್ತು, ಆದ್ರೂ ಮಕ್ಳು ಚೆನ್ನಾಗಿ ಹೇಳೋದು. ಇವತ್ತು ತುಂಬಾ ಚೆನ್ನಾಗಿ ಹೇಳೋದು. ಇವತ್ತು 15 ಶ್ಲೋಕ ಆಯ್ತು ಮಕ್ಕಳೇ. ಇವತ್ತು 10ರಿಂದ 5 ಶ್ಲೋಕ ಎಕ್ಸ್ಟ್ರಾ ಹೇಳ್ಕೊಟ್ಟಿದ್ದಾರೆ. ಅಂದ್ರೆ ಇವತ್ತು 15 ಶ್ಲೋಕ ಆಯ್ತು. ನಾಳೆಗೆ 5 ಶ್ಲೋಕ ಆದ್ರೆ ಮುಗ್ದು ಹೋಗುತ್ತೆ. ಭಗವದ್ಗೀತೆಯ 20 ಶ್ಲೋಕಗಳು ಮುಗ್ದು ಹೋಗುತ್ತೆ. ನಾಡದು ಪೂರ್ತಿ ನಿಮ್ಗೆ ರಿವಿಷನ್ ಇರುತ್ತೆ. ಮೊದಲನೇ ಶ್ಲೋಕದಿಂದ 20 ಶ್ಲೋಕದವರೆಗೂ ರಿವಿಷನ್ ಇರುತ್ತೆ.
ಅದು ರೆಕಾರ್ಡಿಂಗ್ ಸಹ ಬರುತ್ತೆ ಮಕ್ಳಿಗೆ. ನೀವು ಅದೇ ತರ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿ. ಶ್ಲೋಕ ಬೈ ಶ್ಲೋಕ ಒಂದೊಂದ್ ಶ್ಲೋಕನು ಸಪರೇಟ್ ಆಗಿ ಬರುತ್ತೆ. ಆಯ್ತಾ? ಮನೆಯಲ್ಲಿ ಹೌದು. ಅದನ್ನ ಪ್ರಾಕ್ಟೀಸ್ ಮಾಡಿ. ಓಕೆ, ಥ್ಯಾಂಕ್ಸ್ ರೇಣುಕಾ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ಏನು ಗೊತ್ತಾ ಮೇಡಮ್, ಮನೆಯಲ್ಲಿ ಒಂದ್ ಭಗವದ್ಗೀತೆ ಪುಸ್ತಕ ಇದ್ರೆ ಒಳ್ಳೇದು. ಪೇರೆಂಟ್ಸ್ ಗೆ ಹೇಳಿ ಒಂದ್ ಕೊಡ್ಸಿದ್ರೆ ಅವ್ರು ಕೇಳೋವಾಗ ಅದನ್ನ ನೋಡ್ಕೊಂಡು ಹೇಳಿದ್ರೆ ಅವ್ರಿಗೆ ಏನಂತ ಸೆಂಟೆನ್ಸ್ ಏನಂತ ಗೊತ್ತಾಗುತ್ತೆ. ಅವಾಗ ಹೇಳಕ್ಕೂ ಅವ್ರಿಗೂ ಈಸಿ ಆಗುತ್ತೆ. ಬುಕ್ ಇಲ್ದಿರಲ್ಲ. ಮೇಡಮ್, ಎಲ್ಲಾ ಮಕ್ಳಿಗೂ ಸಂಸ್ಕೃತ ಅಂದ್ರೆ ಇಂಗ್ಲಿಷ್ ಅಲ್ಲಿ ಇದ್ರು ಎಲ್ಲಾ ಮಕ್ಳಿಗೂ ಓದಕ್ ಬರ್ತಿರಲ್ಲ. ಚಿಕ್ಕವರು ಇರ್ತಾರಲ್ಲ, ಕನ್ನಡದಲ್ಲೂ ಓದಕ್ ಬರೋದಿಲ್ಲ. ನಾನ್ ಹೇಳೋದು ರೆಕಾರ್ಡಿಂಗ್ ಆಡಿಯೋ ಕೇಳಿಸ್ಕೊಳ್ಳೋದ್ರಿಂದ ಮೆಮೊರಿ ಪವರ್ ಚೆನ್ನಾಗೂ ಆಗುತ್ತೆ. ನಾವ್ ಯಾವಾಗ್ಲೂ ಕೇಳಿಸ್ಕೊಂತಾನೆ ಇರ್ಬೇಕು. ಭಗವದ್ಗೀತೆ ಶ್ಲೋಕಗಳನ್ನ ಕೇಳಿಸ್ಕೊಳ್ಳೋದ್ರಿಂದಾನೇ ಬರುತ್ತೆ ಅಂತ ನಾನ್ ಅನ್ಕೊಂಡಿದೀನಿ ಮೇಡಮ್. ಇಲ್ಲ ಮೇಡಮ್, ಕುತ್ಕೊಂಡು ಓದೋಷ್ಟು ಪೇಶನ್ಸ್ ಇರೋದಿಲ್ಲ, ಮತ್ ಮಕ್ಳಿಗೆ ಅಷ್ಟು ಸೆಂಟೆನ್ಸ್ ಗಳು ಓದಕ್ಕೂ ಇನ್ನೂ ಅಷ್ಟು ಸ್ಪಷ್ಟವಾಗಿ ಬರಲ್ಲ. ಅದಕ್ಕೋಸ್ಕರ ಯೂಟ್ಯೂಬ್ ಅಲ್ಲಿ ತುಂಬಾ ವಿಡಿಯೋಸ್ ಎಲ್ಲ ಬರುತ್ತೆ. ಭಗವದ್ಗೀತೆ ಒಬ್ಬೊಬ್ರು ಒಂದೊಂದ್ ತರ ಹೇಳಿರೋ ಶ್ಲೋಕಗಳೆಲ್ಲ ಬರ್ತಾ ಇರುತ್ತೆ. ಅದನ್ನ ನಾನು ಹೇಳೋದು ದಿನಾ ಕೇಳಿಸ್ಕೊಂಡ್ರೆ ಅದ್ ಬರುತ್ತೆ. ನಾನು ರೆಕಾರ್ಡಿಂಗು ಕಳಿಸ್ತೀನಿ, ಬೇಕಾದ್ರೆ ಅದು ಯೂಟ್ಯೂಬ್ದು ಒಂದು ಲಿಂಕ್ ಕಳಿಸ್ತೀನಿ. ನೀವು ಅದು ಕೇಳಿಸ್ಕೊಂಡ್ರೆ ಈಸಿಯಾಗಿ ಬರುತ್ತೆ ಮಕ್ಳೆ. ಒಬ್ರು ಟೀಚರ್ ಹೇಳ್ಕೊಡ್ತಾ ಇರ್ತಾರೆ, ಅದ್ರ ಜೊತೆಗೆ ನೀವು ಹೇಳಿ. ನಾನು ಒಂದು ರೆಕಾರ್ಡಿಂಗ್ ಕಳಿಸ್ತೀನಿ, ಲಾಸ್ಟ್ ಡೇ ನಾನು ಕಳಿಸ್ತೀನಿ. ಓಕೆನಾ? ಓಕೆ, ಥ್ಯಾಂಕ್ ಯು. ಮೇಡಮ್, ಥ್ಯಾಂಕ್ ಯು. ನಮಸ್ತೆ. ನಮಸ್ತೆ ಮೇಡಮ್. ನಂದಿನಿ ಮೇಡಮ್, ಕಂಟಿನ್ಯೂ ಮಾಡಿ. ಒಂದೇ ಔಟ್ ಸೈಡ್ ಬರ್ತೀನಿ, ಡಿಸ್ಟರ್ಬೆನ್ಸ್ ಇದೆ. ಇಂದಿನ ಕಾರ್ಯಕ್ರಮ ತುಂಬಾ ಅದ್ಭುತವಾಗಿ ಮೂಡಿ ಬಂತು. ಭಾಗವಹಿಸಿರುವಂತಹ ಎಲ್ಲ ಪ್ರಾಣಿಗಳಿಗೂ ಅವರ ತಂದೆ ತಾಯಿಗಳಿಗೂ ಹಾಗೂ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಆಧ್ಯಾತ್ಮಿಕ ಚಿಂತಕರಿಗೂ ಹಾಗೂ ನಮ್ಮ ರೇಣುಕಾ ಮೇಡಮ್ ಅವರಿಗೂ ಹಾಗೂ ನಮ್ಮ ಕೋಸ್ಟ್ ಆಗಿರುವಂತಹ ನಮ್ಮ ದೀಪಾ ಮೇಡಮ್, ಅಶ್ವಿನಿ ಮೇಡಮ್ ಮತ್ತೆ ಶ್ರೀ ಮೇಡಮ್ ಅವರಿಗೂ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಕಾರ್ಯಕ್ರಮ ಯಶಸ್ವಿಯಾಗಲು ನೀವೆಲ್ಲರೂ ಕೂಡ ಬೆನ್ನೆಲುಬಾಗಿ ಸಹಕರಿಸಿದ್ದೀರಾ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೊ ಮಚ್. ನಾಳೆದು ಏನಾದ್ರು ಅನೌನ್ಸ್ಮೆಂಟ್ ಇತ್ತಾ ಸವಿತಾ ಮೇಡಮ್? ಏನಾದ್ರು ಮಾಡ್ತೀರಾ? ಮಕ್ಕಳಿಗೆ ಏನಾದ್ರು ಹೇಳೋದಿತ್ತಾ? ಏನು ಹೇಳಿಲ್ಲ ಮೇಡಮ್, ಅದು ಇವತ್ತು ಡಿಸ್ಕಸ್ ಮಾಡಿ ವಾಟ್ಸಪ್ ಹಾಕೋಣ ಮೇಡಮ್ ಮೀಟಿಂಗ್ ಅಲ್ಲಿ. ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಚಿಲ್ಡ್ರನ್. ಥ್ಯಾಂಕ್ ಯು.